ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅಕ್ಟೋಬರ್ 2021ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇದು ಕ್ಲಾಸ್ ನಂಬರ್ 62 ಆಗುತ್ತೆ. ಈ ಒಂದು 62ನೇ ಕ್ಲಾಸು ನಾವು ಒಂದು ಸೀರೀಸನ್ನು ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಡಿಯೋ ಸರಣಿ. ಆ ವಿಡಿಯೋ ಸರಣಿಯ 62ನೇ ಕ್ಲಾಸ್ ಆಗುತ್ತೆ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಅಕ್ಟೋಬರ್ 2021ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಇದಾವೆ. ಮುಂದೆ ಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಾಗ್ತವೆ. ಸೊ ಯಾವ್ದಾವ್ದು ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಜಾಗತಿಕ ಹಸಿವು ಸೂಚ್ಯಂಕ ಈ ತಮ್ನೇನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದಾವೆ. ನೋಡಿ, ಜಾಗತಿಕ ಕನಿಷ್ಠ ತೆರಿಗೆ, ಸೊ ಇದು ಕೂಡ ಬಹಳ ಸುದ್ದಿಲಿದೆ, ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂತ. ಮತ್ತೆ ಇತ್ತೀಚೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಲ್ಲಿ ಯಾವ ತಂಡ ವಿನ್ ಆಗಿದೆ, ಜೊತೆಗೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ 2021, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಒಂದ್ಸಲ ಯಾವ್ಯಾವ ಟಾಪಿಕ್ನ ಇವತ್ತು ನಾವು ಕವರ್ ಮಾಡ್ತೀವಿ ಅಂತ ನೋಡೋದಾದ್ರೆ ನೋಡಿ, ಸ್ಯಾಫ್ ಚಾಂಪಿಯನ್ಶಿಪ್ 2021 ಈಗ ಯಾರು ಗೆದ್ದಿದ್ದಾರೆ, ಪ್ರಧಾನಮಂತ್ರಿಗಳ ನೂತನ ಸಲಹೆಗಾರರಾಗಿ ನ್ಯೂ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ, ಸಂಗೀತ ವಿದ್ವಾನ್ ಪ್ರಶಸ್ತಿ 2021ನೇ ಸಾಲಿನದು ಯಾರಿಗೆ ಬಂದಿದೆ, ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಈಗ ರಾಜೀನಾಮೆಯನ್ನು ನೀಡಿದ್ದಾರೆ. RBI ಹಣಕಾಸು ನೀತಿ ಅಕ್ಟೋಬರ್ 2021 ರಿಲೀಸ್ ಮಾಡಿದೆ. ಆದರೆ ಮುಖ್ಯಾಂಶಗಳೇನು ಅಂದ್ರೆ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಬ್ಯಾಂಕ್ ರೇಟು ಅಥವಾ ಇನ್ನಿತರ CRR ಅಥವಾ MSFಗಳು ಎಷ್ಟಿದಾವೆ ನೋಡ್ತಾ ಹೋಗೋಣ. ಜಾಗತಿಕ ಕನಿಷ್ಠ ತೆರಿಗೆ ಮತ್ತೆ ಸುದ್ದಿಲಿದೆ, ಯಾಕೆ ಅಂತ ನೋಡೋಣ. ವಿಶ್ವ ಆಹಾರ ದಿನ, ವರ್ಲ್ಡ್ ಫುಡ್ ಡೇ, ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಫಾರ್ ದಿ ಇರಾಡಿಕೇಶನ್ ಆಫ್ ಪುವರ್ಟಿ, ವಿಶ್ವ ಪೋಲಿಯೋ ದಿನ, ಜಾಗತಿಕ ಹಸಿವು ಸೂಚ್ಯಂಕ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮುಂದೆ ಬರುವ ಎಲ್ಲಾ ಪರೀಕ್ಷೆಗಳಿಗೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡೆಕ್ಸ್ ಅಂದ್ರೆ ಒಂದು HDA ಆಗುತ್ತೆ. ಅದು ಬಿಟ್ಟರೆ ಈಗ ಜಾಗತಿಕ ಹಸಿವು ಸೂಚ್ಯಂಕ ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ನಾನು ಆ ಒಂದು ಕ್ವಶನ್ ಬಂದಾಗ ಡಿಸ್ಕಸ್ ಮಾಡ್ತೀನಿ. ಕಾರ್ಲ್ಯಾಂಡ್ ಯೋಜನೆ, ಏರ್ ಇಂಡಿಯಾ ಖರೀದಿಸಿರ್ತಕ್ಕಂಥ ಟಾಟಾ ಗ್ರೂಪ್ 2021ನೇ ಸಾಲಿನ IPL ಯಾರು ಗೆದ್ದಿದ್ದಾರೆ, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಮತ್ತು T20 ವರ್ಲ್ಡ್ ಕಪ್ ಈಗ ಆರಂಭ ಆಗಿದೆ. ಸೊ ಎಲ್ಲಿ ಏನು, ಸೊ ಅದೆಲ್ಲವನ್ನ ಇವತ್ತಿನ ಈ ಒಂದು ಅಕ್ಟೋಬರ್ 2021ರ 4ನೇ ಭಾಗದ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ನೋಡಿ, ಅಕ್ಟೋಬರ್ 2021 ಪಾರ್ಟ್ 4 ಪ್ರಮುಖ ಪ್ರಚಲಿತ ಘಟನೆಗಳು. ಸೊ ಇದು ನನ್ನ ಒಂದು ಕಿರು ಪರಿಚಯ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಈ ಒಂದು ಸರಣಿ, ನಾವೊಂದು ಸರಣಿಯನ್ನು ಮಾಡ್ತಾ ಇದ್ದೀವಿ, ಅಮರ್ಸ್ ಕ್ಲಾಸಸ್ ಫಾರ್ PC, PSI, STA, ಗ್ರೂಪ್ C ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ವಿಡಿಯೋ ಸರಣಿಯಲ್ಲಿ ಇದು ಕ್ಲಾಸ್ ನಂಬರ್ 62 ಆಗುತ್ತೆ. ಕರೆಂಟ್ ಅಫೇರ್ಸ್ ಮೇಲೆ 23ನೇ ಕ್ಲಾಸು. ಅಕ್ಟೋಬರ್ 2021ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1. ಇಲ್ಲಿ ಪ್ರಶ್ನೆಯಲ್ಲಿನೇ ಹಲವಾರು ಅಂಶಗಳು ಅಡಗಿಕೊಂಡಿದ್ದಾವೆ. ಯಾವ್ಯಾವ ನೋಡ್ತಾ ಹೋಗೋಣ. ಮೊದಲನೇದು, ಚಟ್ರಿಯ ಭಾರತವು ಅಂದ್ರೆ ನೋಡಿ, ಸುನಿಲ್ ಚಟ್ರಿಯ ಭಾರತವು. ಸೊ ಇದರಲ್ಲಿ ಗೊತ್ತಾಗುತ್ತೆ ಸುನಿಲ್ ಚಟ್ರಿ ನಮ್ಮ ಭಾರತ ತಂಡದ ನಾಯಕ. ಹಾಗಾದ್ರೆ ಯಾವ ಒಂದು ಕ್ರೀಡಾ ತಂಡದ ನಾಯಕ ಅನ್ನೋದು ತಿಳ್ಕೋಬೇಕು. 8ನೇ ಸ್ಯಾಫ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಆಯ್ತು. ಸ್ಯಾಫ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಓಕೆ, ಒಂದು. ಆಮೇಲೆ ಅದು 8ನೇ ಆವೃತ್ತಿ ಅಂತೆ, ಅಲ್ಲ 8ನೇ ಬಾರಿಗೆ ಭಾರತ ಗೆಲ್ತಾ ಇದೆ. ಆಕ್ಚುಲಿ ಅದು 13ನೇ ಆವೃತ್ತಿ, ನೋಡೋಣ ಮುಂದೆ. ಓಕೆ, ಹಾಗಾದ್ರೆ ಚಟ್ರಿಯ ಭಾರತವು 8ನೇ ಸ್ಯಾಫ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿತು. ಓಕೆ, ನೇಪಾಳವನ್ನ 3-0 ಅಂತರದಲ್ಲಿ ಸೋಲಿಸಿದ. ನೋಡಿ, ಯಾವ ತಂಡವನ್ನು ಸೋಲಿಸಿತು ಭಾರತ? ಹಾಗಾದ್ರೆ ನೇಪಾಳ ತಂಡವನ್ನ. ಇನ್ನು ನಮ್ಗೆ ಯಾವ ಕ್ರೀಡೆ ಅಂತ ಗೊತ್ತಾಗಿಲ್ಲ, ಹೇಳ್ತೀನಿ. ಹಾಗಾದ್ರೆ ನೇಪಾಳವನ್ನ 3-0 ಅಂತರದಲ್ಲಿ ಸೋಲಿಸಿದ ನಾಯಕ ಸುನಿಲ್ ಚಟ್ರಿ ಮೆಸ್ಸಿಯನ್ನ ಸರಿಗಟ್ಟಿದ್ರು. ಹಾಗಾದ್ರೆ ಲಿಯೋನೆಲ್ ಮೆಸ್ಸಿ ಯಾವ ದೇಶದವರು, ಯಾವ ಕ್ರೀಡೆಗೆ ಸಂಬಂಧಿಸಿದೆ ಗೊತ್ತಿದೆ ನಮಗೆ? ಫುಟ್ಬಾಲ್ ಕ್ರೀಡೆಗೆ. ಹಾಗಾದ್ರೆ ಭಾರತದ ಫುಟ್ಬಾಲ್ ತಂಡದ ನಾಯಕರಾಗಿರ್ತಕ್ಕಂಥ ಸುನಿಲ್ ಚಟ್ರಿಯ ತಂಡ ಭಾರತವನ್ನು 8ನೇ ಬಾರಿಗೆ ಸ್ಯಾಫ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿದ್ದಾರೆ. ಸ್ಯಾಫ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಒಂದು ಫುಟ್ಬಾಲ್ ಕ್ರೀಡಾಕೂಟವಾಗುತ್ತೆ. ಯಾವ ತಂಡವನ್ನು ಸೋಲಿಸ್ತು ಭಾರತ? ಹಾಗಾದ್ರೆ ನೇಪಾಳ ತಂಡವನ್ನು ಸೋಲಿಸ್ತು. ಸೊ ನೋಡಿ, ಚಟ್ರೀಸ್ ಇಂಡಿಯಾ ವಿನ್ 8th ಸ್ಯಾಫ್ ಚಾಂಪಿಯನ್ಶಿಪ್ ಟೈಟಲ್, ಕ್ಯಾಪ್ಟನ್ ಈಕ್ವಲ್ಸ್ ಮೆಸ್ಸಿ ಇನ್ 3-0 ಡ್ರಬ್ಬಿಂಗ್ ಆಫ್ ನೇಪಾಳ ಅಂತ. ಸೊ ಹಾಗಾದ್ರೆ ಮೊದಲನೇದಾಗಿ ಏನೇನು ಪಾಯಿಂಟ್ಸ್ ಇಂಪಾರ್ಟೆಂಟ್ ನೋಡ್ಕೊಂಡ್ಬಿಡೋಣ. ಸ್ಯಾಫ್ ಅಂದ್ರೆ ನೋಡಿ, ಸೌತ್ ಏಷಿಯನ್ ಫುಟ್ಬಾಲ್ ಫೆಡರೇಷನ್ ಚಾಂಪಿಯನ್ಶಿಪ್. ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸ್ಯಾಫ್ ಚಾಂಪಿಯನ್ಶಿಪ್ ಅಂದ್ರೆ ಫುಟ್ಬಾಲ್ಗೆ ಸಂಬಂಧಿಸಿದೆ. ಇನ್ನು ಭಾರತದ ಫುಟ್ಬಾಲ್ ತಂಡದ ನಾಯಕ ಯಾರು? ಸುನಿಲ್ ಚಟ್ರಿ. ಈಗ ಸುನಿಲ್ ಚಟ್ರಿ ಅವ್ರಿಗೇನೆ 2021ನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಹಿಂದೆ ಏನ್ ಕರಿತಾ ಇದ್ವಿ, ಈಗ ಅದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಏನಾಗಿದೆಯೋ ಅದರಲ್ಲಿ ಶಿಫಾರಸನ್ನು ಮಾಡಿರ್ತಕ್ಕಂಥವರಲ್ಲಿ ಒಟ್ಟು 11 ಜನ ಶಿಫಾರಸ್ ಮಾಡಿದ್ರೆ ಅದರಲ್ಲಿ ಭಾರತದ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಚಟ್ರಿ ಕೂಡ ಸೇರಿದ್ದಾರೆ. ಸೊ ಮುಂದೆ ಅಫಿಷಿಯಲ್ ಅನೌನ್ಸ್ ಆದಾಗ ಅದ್ರ ಬಗ್ಗೆ ನೋಡೋಣ. ಓಕೆ,
ಸೊ ಭಾರತ ಸ್ಯಾಫ್ ಚಾಂಪಿಯನ್ ಫುಟ್ಬಾಲ್ ಚಟ್ರಿ ಬಳಗಕ್ಕೆ ಮಣಿದ ನೇಪಾಳ. ಸೊ ಇಲ್ಲಿದ್ದಾರಲ್ವಾ ಇವರೇ ಸುನಿಲ್ ಚಟ್ರಿ. ಓಕೆ, ನಾಯಕ ಸುನಿಲ್ ಚಟ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ 80ನೇ ಗೋಲು ಗಳಿಸುವ ಮೂಲಕ ಲಿಯೋನೆಲ್ ಮೆಸ್ಸಿ ಸಾಧನೆಯನ್ನು ಸೆಮಗಟ್ಟಿದರು. ಅಂದ್ರೆ ಲಿಯೋನೆಲ್ ಮೆಸ್ಸಿ ಅವರು 80 ಗೋಲುಗಳನ್ನು ಗಳಿಸಿದ್ದಾರೆ, ಅಂದ್ರೆ ಅಂತಾರಾಷ್ಟ್ರೀಯ ಗೋಲುಗಳು. ಈಗ ನಮ್ಮ ಸುನಿಲ್ ಚಟ್ರಿ ಅವರು ಕೂಡ 80 ಗೋಲುಗಳನ್ನು ಗಳಿಸುವ ಮುಖಾಂತರ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಓಕೆ, ನಮ್ಮ ಭಾರತದ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಚಟ್ರಿ. ಸೊ ಇವರು ಸುನಿಲ್ ಚಟ್ರಿ ಅವರು. ಓಕೆ, ನೆಕ್ಸ್ಟ್, ಹಾಗಾಗಿ ಭಾರತವು ಇಲ್ಲಿನ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶನಿವಾರ ರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ, ಹಾಗಾದ್ರೆ 13ನೇ ಸ್ಯಾಫ್ ಕ್ರೀಡಾಕೂಟ ಎಲ್ಲಿ ನಡೀತು ಫುಟ್ಬಾಲ್ದು ಅಂದ್ರೆ ಮಾಲ್ಡೀವ್ಸ್ನ ಮಾಲಿಯಲ್ಲಿ ನಡೆದಿತ್ತು ನೋಡಿ, ಅದರ ಒಂದು ಫೈನಲ್ ಪಂದ್ಯ. ಓಕೆ, ಇನ್ನು ನೇಪಾಳ ತಂಡವನ್ನು ಭಾರತ 3-0 ಗೋಲುಗಳಿಂದ ಮಣಿಸುವ ಮೂಲಕ 8ನೇ ಬಾರಿಗೆ ಸ್ಯಾಫ್ ಚಾಂಪಿಯನ್ಶಿಪ್ನ ಪ್ರಶಸ್ತಿ ಗೆದ್ದುಕೊಂಡಿತು. ಭಾರತ ಎಷ್ಟನೇ ಬಾರಿಗೆ ಅಂದ್ರೆ 8ನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಗೆಲ್ತಾ ಇದೆ, ಸ್ಯಾಫ್ ಕ್ರೀಡಾಕೂಟದ ಒಂದು ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು. ಸ್ಯಾಫ್ ಅಂದ್ರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಚಾಂಪಿಯನ್ಶಿಪ್. ಸೊ ಇಷ್ಟು ತಿಳ್ಕೊಬೇಕು. ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡಿದ್ರೆ ನೋಡಿ, ಸ್ಯಾಫ್ ಅಂದ್ರೆ ಸೌತ್ ಏಷ್ಯನ್ ಕಂಟ್ರೀಸ್ ಈ ಒಂದು ಫುಟ್ಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸ್ತವೆ. ಇದೇ ತರ ಸೌತ್ ಏಷ್ಯನ್ ಕಂಟ್ರೀಸ್ ಇರ್ತಕ್ಕಂಥ ಒಂದು ರೀಜನಲ್ ಕೋಆಪರೇಷನ್ ಸಂಘ ಇದೆ, ಅದ್ಯಾವುದು ಅಂದ್ರೆ ಸಾರ್ಕ್ ಆಗುತ್ತೆ. ಗೊತ್ತಿದೆ ನಮಗೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಹಾಗಾದ್ರೆ ಯಾವ್ಯಾವ ದೇಶಗಳು ಇದರ ಸಾರ್ಕ್ನ ಭಾಗವಾಗಿದ್ದಾವೆ ಅಂದ್ರೆ ನೋಡಿ, 1 ಅಫ್ಘಾನಿಸ್ತಾನ, 2 ಬಾಂಗ್ಲಾದೇಶ, 3 ಭೂತಾನ್, 4 ಭಾರತ, 5 ಮಾಲ್ಡೀವ್ಸ್, 6 ನೇಪಾಳ, 7 ಪಾಕಿಸ್ತಾನ, 8 ಶ್ರೀಲಂಕಾ. ಹೀಗೆ 8 ಸದಸ್ಯ ರಾಷ್ಟ್ರಗಳ ಒಂದು ಗುಂಪಾಗುತ್ತೆ. ಅದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಹಕಾರ ಸಂಘವಾಗುತ್ತೆ ಸಾರ್ಕ್. ಅದೇ 8 ದೇಶಗಳು ಭಾಗವಹಿಸ್ತಕ್ಕಂಥ ಒಂದು ಫುಟ್ಬಾಲ್ ಚಾಂಪಿಯನ್ಶಿಪ್ ಸ್ಯಾಫ್ ಆಗುತ್ತೆ. ಆದರೆ ಈ ವರ್ಷ ಕೇವಲ 7 ದೇಶಗಳು ಮಾತ್ರ ಭಾಗವಹಿಸಿದ್ದಾವೆ. ಅಫ್ಘಾನಿಸ್ತಾನ ಈ ವರ್ಷ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿಲ್ಲ. ಸೊ ನೆನ್ಪಿಡ್ಬೇಕು. ಸೊ ಯಾವ ದೇಶ, ಯಾವ ಸಾರ್ಕ್ ಕಂಟ್ರಿ ಈ 13ನೇ ಒಂದು ಸ್ಯಾಫ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಅದು ಅಫ್ಘಾನಿಸ್ತಾನ ಆಗುತ್ತೆ. ಓಕೆ, ನೆನ್ಪಿಡ್ಬೇಕು. ಇನ್ನು ಭಾರತ ಒಟ್ಟು 13 ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ 8ರಲ್ಲಿ ವಿನ್ ಆಗಿದೆ. ಸೊ 8 ಸಲ ಫೈನಲ್ಗೆ ಹೋಗಿ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ. ಸೊ ತಿಳ್ಕೊಬೇಕು. ಓಕೆ, ಸೊ ಇಷ್ಟು ಸ್ಯಾಫ್ ಕ್ರೀಡಾಕೂಟದ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟ್ ಈಗ 2ನೇ ಪ್ರಶ್ನೆಗೆ ಹೋಗೋಣ. ಮಾಜಿ ಉನ್ನತ ಶಿಕ್ಷಣ ಕಾರ್ಯದರ್ಶಿ ಅಮಿತ್ ಖರೆ ಅವರನ್ನ ಪ್ರಧಾನಿ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ. ಯಾರನ್ನ? ಫಾರ್ಮರ್ ಹೈಯರ್ ಎಜುಕೇಶನ್ ಸೆಕ್ರೆಟರಿ ಅಮಿತ್ ಖರೆ ಅಪಾಯಿಂಟೆಡ್ ಆಸ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್. ಸೊ ಪ್ರಧಾನಮಂತ್ರಿಗಳ ಸಲಹೆಗಾರರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಅಮಿತ್ ಖರೆ ಅವರನ್ನ. ಓಕೆ, ನೋಡಿ, ಪ್ರಧಾನಿ ಸಲಹೆಗಾರರಾಗಿ ನಿವೃತ್ತ IAS ಅಧಿಕಾರಿ ಖರೆ ನೇಮಕ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಲಹೆಗಾರರಾಗಿ ನಿವೃತ್ತ IAS ಅಧಿಕಾರಿ ಅಮಿತ್ ಖರೆ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಹಿಂದೆ ಮಾನವ ಸಂಪನ್ಮೂಲ, ಮಾಹಿತಿ ಮತ್ತು ಪ್ರಸಾರ, ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು. 1985ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ರು. ಕಳೆದ ಸೆಪ್ಟೆಂಬರ್ 30ರಂದು ನಿವೃತ್ತಿಯಾಗಿದ್ರು. ಇವತ್ತು ಅಕ್ಟೋಬರ್ 29. ಸೊ 1 ತಿಂಗಳ ಅವಧಿಯಲ್ಲಿನೇ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಲಹೆಗಾರರಾಗಿ 2 ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿದೆ. ಇನ್ನೊಂದು, ಇವರು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಥವಾ NEP ಅಂತ ಏನ್ ಕರಿತೀವಿ, NEPಯ ಫ್ರೇಮ್ ಮಾಡೋದ್ರಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ NEPಯ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಕಸ್ತೂರಿ ರಂಗನ್ ಅವರು ನೇಮಕಗೊಂಡಿದ್ರು ಅಲ್ವಾ. ಈಗ ಕಸ್ತೂರಿ ರಂಗನ್ ಅವರನ್ನ ಈ ಸಿಲೆಬಸ್ ಕಮಿಟಿಯ ಅಲ್ವಾ NCF ಅಂತ ಕರಿತೀವಿ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ನ ಚೇರ್ಮನ್ ಆಗಿ ಕೂಡ ಕಸ್ತೂರಿ ರಂಗನ್ ಅವರನ್ನೇ ನೇಮಕ ಮಾಡಿದ್ದಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈಗ ಅಮಿತ್ ಖರೆ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮತ್ತು ಸಾಮಾಜಿಕ ಮಾಧ್ಯಮಗಳ ನಿಯಂತ್ರಣ ನಿಯಮಗಳನ್ನು ರೂಪಿಸುವಲ್ಲಿ ಖರೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋದು ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಅವರನ್ನೇ ಈಗ ಪ್ರಧಾನಮಂತ್ರಿಗಳು ತಮ್ಮ ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಓಕೆ, ಸೊ ಮುಂದೆ ಹೋಗೋಣ. ಸಂಗೀತ ವಿದ್ವಾನ್ ಪ್ರಶಸ್ತಿ 2021 ಸಂಗೀತ ವಿದ್ವಾನ್ ಅವಾರ್ಡ್ 2021. ಹಾಗಾದ್ರೆ ಯಾರಿಗೆ ನೀಡಿದ್ದಾರೆ ಅಂದ್ರೆ AB ಆನಂದ್ ಅವರಿಗೆ ಸಂಗೀತ ವಿದ್ವಾನ್ ಗೌರವ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದು ಅಂದ್ರೆ ಅದು ರಾಜ್ಯ ಸಂಗೀತ ವಿದ್ವಾನ್ ಗೌರವ ಪ್ರಶಸ್ತಿ. ನೋಡಿ, ವಿದ್ವಾನ್ ಗೌರವ ಪ್ರಶಸ್ತಿ. ಸೊ ಈ ವರ್ಷ ಅಂದ್ರೆ 2021ನೇ ಸಾಲಿನಲ್ಲಿ ಯಾರಿಗೆ ನೀಡಿದ್ದಾರೆ ಈ ಒಂದು ಸಂಗೀತ ವಿದ್ವಾನ್ ಅವಾರ್ಡ್ ಅಂದ್ರೆ AB ಆನಂದ್ ಅವರಿಗೆ. ಹಾಗಾದ್ರೆ AB ಆನಂದ್ ರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಸಂಗೀತ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಮೃದಂಗದಲ್ಲಿ. ಯಾವುದು? ಮೃದಂಗದಲ್ಲಿ. ಇವೆಲ್ಲ ನೆನ್ಪಿಡ್ಬೇಕಾಗುತ್ತೆ.
ಇನ್ನು ಈ ಒಂದು ಸಂಗೀತ ವಿದ್ವಾನ್ ಪ್ರಶಸ್ತಿಯ ಬಹುಮಾನ ಮೊತ್ತ ಎಷ್ಟು ಅಂತ ಕೇಳ್ಬೋದು. 5 ಲಕ್ಷ ರೂಪಾಯಿ. ನೋಡಿ, 5 ಲಕ್ಷ ನಗದು, 5 ಲಕ್ಷ ನಗದು ಮತ್ತು ಸರಸ್ವತಿ ಪುತ್ಥಳಿ ಇರುತ್ತೆ. ಸರಸ್ವತಿ ಪುತ್ಥಳಿ. ಹೀಗೆ 2021ನೇ ಸಾಲಿನ ಸಂಗೀತ ವಿದ್ವಾನ್ ಅವಾರ್ಡ್ ಯಾರಿಗೆ ಬಂದಿದೆ ಅಂದ್ರೆ ಎ ಬಿ ಆನಂದ್ ಅವರಿಗೆ. ಮೃದಂಗ ಕ್ಷೇತ್ರದಲ್ಲಿ ಅವರು ವಿದ್ವಾಂಸರಾಗಿದ್ದಾರೆ ಮತ್ತು 5 ಲಕ್ಷ ರೂಪಾಯಿ ಬಹುಮಾನ ಮತ್ತು ಸರಸ್ವತಿ ಪುತ್ಥಳಿಯನ್ನು ಒಳಗೊಂಡಿರ್ತಕ್ಕಂಥ ಸಂಗೀತ ವಿದ್ವಾನ್ ಪ್ರಶಸ್ತಿ ಆಗುತ್ತೆ. ಇದೇ 7ರಂದು ಮೈಸೂರಿನಲ್ಲಿ ನಡೆಯುವ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಹಾಗಾದ್ರೆ ಕರ್ನಾಟಕ ಸರ್ಕಾರವು ನೀಡ್ತಕ್ಕಂಥ ಸಂಗೀತ ಕ್ಷೇತ್ರದ ಪ್ರಶಸ್ತಿ ಅಂದ್ರೆ ಅದು ಸಂಗೀತ ವಿದ್ವಾನ್ ಪ್ರಶಸ್ತಿ ಆಗುತ್ತೆ. 1993ರಿಂದ ನೀಡ್ತಾ ಬರ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಬಹುಮಾನ ಮೊತ್ತವನ್ನು ಹೊಂದಿದೆ. 2020ನೇ ಸಾಲಿನಲ್ಲಿ ಪಂಡಿತ ವಿನಾಯಕ ತೊರವಿ ಅವರಿಗೆ ಬಂದಿತ್ತು. ಈಗ 2021ನೇ ಸಾಲಿನಲ್ಲಿ ಎ ವಿ ಆನಂದ್ ಅವರಿಗೆ ಲಭಿಸಿದೆ ಸಂಗೀತ ವಿದ್ವಾನ್ ಪ್ರಶಸ್ತಿ. ನೋಡಿ, 2021 ಎ ವಿ ಆನಂದ್. ಯಾವ ಪ್ರಶಸ್ತಿ? ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ. ಓಕೆ, 2020ರಲ್ಲಿ ಪಂಡಿತ್ ವಿನಾಯಕ ತೊರವಿ ಅವರಿಗೆ ಬಂದಿತ್ತು. ಈಗ ಎ ಬಿ ಆನಂದ್ ಅವರ ಹೆಸರನ್ನ ನೆನಪಿಡಬೇಕು. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ರಿಸೈನ್ಸ್ ಅ ಚೀಫ್ ಎಕನಾಮಿಕ್ ಅಡ್ವೈಸರ್, ಸಿಇಎ ಅಂತ ಕರಿತೀವಿ, ಅಥವಾ ಮುಖ್ಯ ಆರ್ಥಿಕ ಸಲಹೆಗಾರರು ಕೇಂದ್ರ ಸರ್ಕಾರಕ್ಕೆ. ಓಕೆ, ಅವರೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಸುದ್ದಿಲಿದ್ದಾರೆ. ಸಿಇಎ ಸುಬ್ರಹ್ಮಣ್ಯಂ ರಾಜೀನಾಮೆ ಅಂದರೆ ಚೀಫ್ ಎಕನಾಮಿಕ್ ಅಡ್ವೈಸರ್. ಶೈಕ್ಷಣಿಕ ಕ್ಷೇತ್ರಕ್ಕೆ ಮರಳುವ ಇಂಗಿತವನ್ನು ವ್ಯಕ್ತಪಡಿಸಿದರೆ ಆರ್ಥಿಕ ಸಲಹೆಗಾರರಾಗಿದ್ದಂತಹ ಸುಬ್ರಹ್ಮಣ್ಯಂ ಅವರು, ಅಥವಾ ಕೆ ವಿ ಸುಬ್ರಹ್ಮಣ್ಯಂ ಅಥವಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅಂತ ಕರಿತೀವಿ. ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಕೆ ವಿ ಸುಬ್ರಹ್ಮಣ್ಯನ್ ಅವರು ತಮ್ಮ ಅಧಿಕಾರಾವಧಿ ಪೂರ್ಣಗೊಳ್ಳಲು 2 ತಿಂಗಳು ಇರುವಾಗಲೇ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈಗ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಇದೆ ಅವರು ಈ ಒಂದು ಹುದ್ದೆಗೆ ಏರಿ. ಓಕೆ, ಈಗ ಅವರು ಮತ್ತೆ ತಮ್ಮ ವೃತ್ತಿಯಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್ ISB ಏನಿದೆಯೋ ಅದರಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಓಕೆ, ಇನ್ನು ಸುಬ್ರಹ್ಮಣ್ಯಂ ಅವರು 2018ರ ಡಿಸೆಂಬರ್ 7ರಂದು ಈ ಒಂದು ಹುದ್ದೆಗೆ ನೇಮಕಗೊಂಡಿದ್ರು. ಅರವಿಂದ ಸುಬ್ರಹ್ಮಣ್ಯಂ ಅವರು ಆ ಒಂದು ಪದವಿಯನ್ನ ತ್ಯಾಗ ಮಾಡಿದ ನಂತರ, ಅಂದ್ರೆ ಅರವಿಂದ ಸುಬ್ರಹ್ಮಣ್ಯಂ ಇವರು ಹಿಂದೆ ಈ ಒಂದು ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ರು. ಅವ್ರ ನಂತರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಬಂದಿದ್ದಾರೆ. ಈಗ ನೋಡೋಣ ಯಾರು ನೇಮಕಗೊಳ್ತಾರೆ ಮುಂದಿನ ದಿನಗಳಲ್ಲಿ. ಕೇಂದ್ರ ಸರ್ಕಾರ ಅದೊಂದು ನ್ಯೂಸ್ ಅನ್ನು ಹೇಳುತ್ತೆ, ಅವಾಗ ನೋಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ RBI ಹಣಕಾಸು ನೀತಿ 2021 ಅಕ್ಟೋಬರ್. ನೋಡಿ, ಪ್ರತಿ 2 ತಿಂಗಳಿಗೊಮ್ಮೆ RBI ತನ್ನ ಮಾನಿಟರಿ ಪಾಲಿಸಿಯನ್ನ ರಿಲೀಸ್ ಮಾಡುತ್ತೆ. ಸೊ ಮೊನ್ನೆ ಫಿಸ್ಕಲ್ ಪಾಲಿಸಿ ಬಗ್ಗೆ ಕೇಳಿದ್ರು, ಈಗ ಮಾನಿಟರಿ ಪಾಲಿಸಿ ಬಗ್ಗೆ ಕೇಳಬಹುದು. ಮಾನಿಟರಿ ಪಾಲಿಸಿಯನ್ನು ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂದ್ರೆ RBI ಆಗುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ಅಕ್ಟೋಬರ್ 2021ರ RBIನ ಈ ಒಂದು ಹಣಕಾಸು ನೀತಿ ಅಥವಾ ಮಾನಿಟರಿ ಪಾಲಿಸಿಯ ಮುಖ್ಯಾಂಶಗಳು ಏನೇನು? ಕೆಲವೊಂದು ಕಡೆ ಏನ್ ಮಾಡ್ಬಿಡ್ತಾರೆ, ಫಿಸ್ಕಲ್ ಪಾಲಿಸಿಯನ್ನೇ ಹಣಕಾಸು ನೀತಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಬಹಳ ಕನ್ಫ್ಯೂಷನ್ ಆಗುತ್ತೆ. ಫಿಸ್ಕಲ್ ಪಾಲಿಸಿ ಅಂದ್ರೆ ಆಕ್ಚುಲಿ ವಿತ್ತೀಯ ನೀತಿ ಆಗುತ್ತೆ, ಮಾನಿಟರಿ ಪಾಲಿಸಿ ಅಂದ್ರೆ ಹಣಕಾಸು ನೀತಿ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋಣ. RBI ಬಡ್ಡಿ ದರ ಯಥಾಸ್ಥಿತಿ. ರಿವರ್ಸ್ ರೆಪೋ ದರ 3.35, ರೆಪೋ ದರ 4%. ಸೊ ಏನಿಲ್ಲ, ರೆಪೋ ದರ ಎಷ್ಟಂತ ಕೇಳ್ಬೋದು. ಈಗ ಪ್ರಸ್ತುತ ರೆಪೋ ದರ ಎಷ್ಟು ಅಂತ ಕೇಳಿದ್ರೆ 4% ಇದೆ. ರಿವರ್ಸ್ ರೆಪೋ ದರ ಎಷ್ಟಿದೆ ಅಂದ್ರೆ 3.35% ಇದೆ. ನೆನ್ಪಿಡ್ಬೇಕು, ಇವೆರಡು ವೆರಿ ಇಂಪಾರ್ಟೆಂಟ್. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುಕ್ರವಾರ ತನ್ನ ಹಣಕಾಸು ಪರಾಮರ್ಶೆಯಲ್ಲಿ ಬಡ್ಡಿ ದರಗಳನ್ನು 4% ಯಥಾಸ್ಥಿತಿಯಲ್ಲಿ ಇರಿಸಿದೆ. ಸತತ 8ನೇ ಬಾರಿಗೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಂದ್ರೆ 8ನೇ ಬಾರಿಗೆ ಸೊ ಈ ರೇಟ್ಗಳನ್ನು ಹಾಗೆ ಉಳಿಸ್ಕೊಳ್ತಾ ಇದೆ, ಯಾವುದೇ ಚೇಂಜಸ್ ಅನ್ನ ಮಾಡ್ತಾ ಇಲ್ಲ. ಓಕೆ, RBI ತನ್ನ ರೆಪೋ ದರವನ್ನ, ಅಂದರೆ RBI ಬ್ಯಾಂಕ್ಗಳಿಗೆ ನೀಡುವ ಹಣಕ್ಕೆ ವಿಧಿಸುವ ಬಡ್ಡಿ ದರವನ್ನು 4% ಯಥಾಸ್ಥಿತಿಯಲ್ಲಿ ಮುಂದುವರಿಸಿದೆ. ಅಂದ್ರೆ RBI ಏನ್ ಮಾಡುತ್ತೆ, ಶೆಡ್ಯೂಲ್ ಬ್ಯಾಂಕ್ಗಳಿಗೆ ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ, ಅಂದ್ರೆ SBI ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಬ್ಯಾಂಕ್ ಆಗಿರ್ಬೋದು, ಇವುಗಳಿಗೆ ಸಾಲವನ್ನು ನೀಡುತ್ತಲ್ವ, ಆ ಸಾಲಕ್ಕೆ ನೀಡ್ತಕ್ಕಂಥ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ಈ ಬ್ಯಾಂಕ್ಗಳು ಅಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಮನಿಯನ್ನ RBI ಇರಿಸಿದಾಗ ನೀಡುವ ಬಡ್ಡಿ ದರಕ್ಕೆ ರಿವರ್ಸ್ ರೆಪೋ ದರ ಅಂತ ಕರಿತೀವಿ. ಸೊ ಅದು 3.35% ಇದೆ. ಓಕೆ, ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿದ್ದೆ ನಾನು, ಸೊ ಹೋಗಿ ನೋಡ್ಬೋದು. ನೆಕ್ಸ್ಟ್, ಈಗ RBI ಹಣಕಾಸು ಮತ್ತು ಸಾಲದ ನೀತಿಯನ್ನ, ಮಾನಿಟರಿ ಪಾಲಿಸಿಯನ್ನ ಒಂಚೂರು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ನೋಡಿ, ಹಣಕಾಸು ಮತ್ತು ಸಾಲದ ನೀತಿ
ಅಂದ್ರೆ ಏನಂದ್ರೆ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಬಡ್ಡಿ ದರಗಳ ಮೇಲಿನ ನಿಯಂತ್ರಣದಿಂದ ಆರ್ಥಿಕತೆಯಲ್ಲಿ ಹಣ ಪೂರೈಕೆಯನ್ನು ನಿಯಂತ್ರಿಸುತ್ತದೆ RBI. ಅದನ್ನೇ ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ದೇಶದಲ್ಲಿ ಬೆಲೆ ಸ್ಥಿರತೆಯನ್ನ, ಹಣದುಬ್ಬರವನ್ನ ಕಂಟ್ರೋಲ್ ಮಾಡಬೇಕು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನ, ಗ್ರೋತ್ ಅನ್ನ ನಮ್ಮ ದೇಶ ಸಾಧಿಸಬೇಕಾದ್ರೆ ಬಡ್ಡಿ ದರಗಳ ಮೇಲಿನ ನಿಯಂತ್ರಣವನ್ನು ಮಾಡಬೇಕಾಗುತ್ತೆ. ಕೆಲವು ಸಲ ಬಡ್ಡಿ ದರವನ್ನು ಹೆಚ್ಚಿಸಬೇಕಾಗುತ್ತೆ, ಕೆಲವು ಸಲ ಬಡ್ಡಿ ದರಗಳನ್ನು ಕಡಿಮೆ ಮಾಡಬೇಕಾಗುತ್ತೆ. ಸೊ ಈ ಒಂದು ಪಾಲಿಸಿಯನ್ನ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ RBI ರಿಲೀಸ್ ಮಾಡುತ್ತೆ. ಅದರಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇದಾವೆ ಮತ್ತು ಅವುಗಳ ಪ್ರಸ್ತುತ ರೇಟ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ರೆಪೋ ದರವಾಗುತ್ತೆ. ರೆಪೋ ದರ ಅಂದ್ರೆ ಏನು ನೋಡಿ, ರೆಪೋ ರೇಟ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಆದ್ರೂ ಸಹಿತ ಸೊ ಅವಾಗ ರಿವಿಷನ್ ಮಾಡ್ಕೋಬೇಕು. ಸೊ ಇಲ್ಲಿನೇ ಒಂದಷ್ಟು ರಿವಿಷನ್ ಮಾಡ್ತೀನಿ. ಬ್ಯಾಂಕ್ಗಳು RBI ನಿಂದ 7 ಅಥವಾ 14 ದಿನಗಳು ಅಥವಾ ಜನರಲ್ ಆಗಿ ಶಾರ್ಟ್ ಟರ್ಮ್ಗೆ ಅಥವಾ ಅಲ್ಪಾವಧಿಗೆ ಪಡೆಯುವ ಸಾಲದ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಯಾವುದೋ ಬ್ಯಾಂಕಿಗೆ, ಎಕ್ಸಾಂಪಲ್ SBI ತಗೊಳ್ಳೋಣ, SBIಗೆ ನೀಡ್ತಕ್ಕಂಥ ಸಾಲದ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ಓಕೆ, ಸೊ ಈಗ ಎಷ್ಟಿದೆ ಪ್ರಸ್ತುತ ಅಂದ್ರೆ 4% ಇದೆ. ಎಷ್ಟು ಪರ್ಸೆಂಟೇಜ್? 4% ಇದೆ. ಓಕೆ, ಸೊ ಇದು ರೀಸೆಂಟ್ ಡೇಟಾ, ಅಂದ್ರೆ ಇವತ್ತು ಬೆಳಿಗ್ಗೆ 7:00 ಸೊ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ತೆಗೆದುಕೊಂಡಿರ್ತಕ್ಕಂಥ ಡೇಟಾ, ಹಾಗಾಗಿ ಅಥೆಂಟಿಕೇಟೆಡ್ ಡೇಟಾ. ಸೊ ಇದು ರೆಪೋ ರೇಟು 4% ಇದೆ. ಸೊ ಹಾಗಾದ್ರೆ ಏನು, RBI ಬ್ಯಾಂಕ್ಗಳಿಗೆ ನೀಡುವ ಸಾಲದ ಬಡ್ಡಿ ದರವನ್ನು ರೆಪೋ ದರ ಅಥವಾ ರೆಪೋ ರೇಟ್ ಅಂತ ಕರಿತೀವಿ, ಅದು 4% ಇದೆ. ಇನ್ನು ಕೆಲವೊಂದ್ಸಲ ಏನಾಗುತ್ತೆ, ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಡೆಪಾಸಿಟ್ ಬರುತ್ತೆ. ಅಂದ್ರೆ ನಾವುಗಳು ಕಸ್ಟಮರ್ಸ್ ಹೋಗಿ ಬ್ಯಾಂಕಲ್ಲಿ ಹೆಚ್ಚಿನ ಡೆಪಾಸಿಟ್ ಅನ್ನು ಮಾಡ್ತೀವಿ, ಠೇವಣಿಯನ್ನು ಇಡ್ತೀವಿ. ಆಗ SBI ಅಥವಾ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಒಂದು ಡೆಪಾಸಿಟ್ ಸಂಗ್ರಹ ಆಗುತ್ತೆ. ಅದನ್ನು ಲೋನ್ ಕೊಡೋದಕ್ಕೆ ಹೆಚ್ಚಿನ ಲೋನನ್ನು ತೆಗೆದುಕೊಳ್ತಕ್ಕಂಥವ್ರು ಇರಲ್ಲ. ಹಾಗಾಗಿ ಈ ಎಕ್ಸ್ಟ್ರಾ ಮನಿಯನ್ನು ಅವರು ಬ್ಯಾಂಕ್ ಮತ್ತೆ SBI ಅಲ್ಲಿ ಇಡ್ಬೋದು. ಆ ಒಂದು ಬ್ಯಾಂಕ್ಗಳು RBI ಅಲ್ಲಿ ಇಡ್ಬೋದು. ಹೀಗೆ ಬ್ಯಾಂಕ್ಗಳು RBI ಅಲ್ಲಿ ಇಟ್ಟಾಗ ಆ ಒಂದು ಹೆಚ್ಚಿನ ಹಣಕ್ಕೆ ನೀಡ್ತಕ್ಕಂಥ ಬಡ್ಡಿ ದರವನ್ನು ರಿವರ್ಸ್ ರೆಪೋ ದರ ಅಥವಾ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಯಾವಾಗಲೂ ರಿವರ್ಸ್ ರೆಪೋ ದರವು ರೆಪೋ ದರಕ್ಕಿಂತಲೂ ಕಡಿಮೆ ಇರುತ್ತೆ. ಹೌದು, RBI ತಾನು ಸಾಲ ಕೊಟ್ಟರೆ ಹೆಚ್ಚಿನ ದರವನ್ನ, ತನಗೆ ಬ್ಯಾಂಕ್ಗಳು ತನ್ನಲ್ಲಿ ಇಟ್ಬಿಟ್ಟು ಬಡ್ಡಿ ಕೊಡಿ ಸರ್ ಅಂತ RBIನ ಕೇಳಿದಾಗ ಕಡಿಮೆ ದರವನ್ನೇ ಕೊಡ್ತವೆ, ಅಷ್ಟು ನೆನ್ಪಿಡ್ಬೇಕು. ಓಕೆ, ಹಾಗಾದ್ರೆ ರಿವರ್ಸ್ ರೆಪೋ ದರ ಅಂದ್ರೆ ಬ್ಯಾಂಕ್ಗಳು ತಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನ, ಅಂದ್ರೆ ಸಾಲವನ್ನ ಕೊಟ್ಟು ಉಳಿಯುತ್ತಲ್ವ ಆ ಹಣವನ್ನ ರಿಸರ್ವ್ ಬ್ಯಾಂಕ್ನಲ್ಲಿ ಇರಿಸಿದಾಗ ಅದಕ್ಕೆ ಪಡೆಯುವ ಬಡ್ಡಿ ದರವನ್ನೇ ರಿವರ್ಸ್ ರೆಪೋ ದರ ಅಥವಾ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇಷ್ಟ ಅರ್ಥ ಆದ್ರೂ ಸಾಕು. ನೆಕ್ಸ್ಟ್ ಮೂರನೇದು ಬ್ಯಾಂಕ್ ದರ ಅಥವಾ ಬ್ಯಾಂಕ್ ರೇಟ್ ಅಥವಾ ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ. ಸೊ ಈಗ ನೋಡಿ, ಬ್ಯಾಂಕ್ ರೇಟ್ ಎಷ್ಟಿದೆ? 4.25% ಇದೆ ಇವತ್ತಿನ ರೇಟು. ಹಾಗಾದ್ರೆ ಏನಿದು ಬ್ಯಾಂಕ್ ದರ ಅಂದ್ರೆ, ಬ್ಯಾಂಕ್ಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳು ರಿಸರ್ವ್ ಬ್ಯಾಂಕ್ನಿಂದ ದೀರ್ಘಾವಧಿಗೆ ಪಡೆಯುವ ಸಾಲದ ದರವನ್ನ ಬ್ಯಾಂಕ್ ದರ, ದೀರ್ಘಾವಧಿಗೆ ಅಂದ್ರೆ 1 ತಿಂಗಳು, 6 ತಿಂಗಳು, 1 ವರ್ಷ, ಹೀಗೆ ಜನರಲ್ ಆಗಿ 1 ವರ್ಷಕ್ಕೂ ಸೊ ಒಂದಷ್ಟು ದಿನಗಳವರೆಗೆ ದೀರ್ಘಾವಧಿಗೆ ಪಡಿತಕ್ಕಂಥ ರೇಟು ಬ್ಯಾಂಕ್ ದರ ಆಗುತ್ತೆ. ಇದನ್ನ ಡೀಟೇಲ್ ಆಗಿ ನಾನು ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಈಗ ಎಷ್ಟಿದೆ ಅಂದ್ರೆ ಈಗ ರೆಪೋ ರೇಟ್ ಅಲ್ಲಿ ಒಂದಷ್ಟು ಕೋಟಿಗಳನ್ನು ತಗೋಬಹುದು. ಒಂದು 10 ಕೋಟಿ ತಗೋಬಹುದು ಅನ್ಕೊಳ್ಳೋಣ. 10 ಕೋಟಿಗಿಂತ ಜಾಸ್ತಿ ಹೆಚ್ಚಿನ ಒಂದು ಅಮೌಂಟ್ ಬೇಕಾದಾಗ ಅವರು ಬ್ಯಾಂಕ್ ದರದಲ್ಲಿ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಬ್ಯಾಂಕ್ ರೇಟು ರೆಪೋ ರೇಟ್ಗಿಂತ ಹೆಚ್ಚಿಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕೇಳಬಹುದು. ಸೊ MSF ಇಸ್ ದ ರೇಟ್ ಎಟ್ ವಿಚ್ ದ ಬ್ಯಾಂಕ್ಸ್ ಆರ್ ಏಬಲ್ ಟು ಬಾರೋ ಅಡಿಷನಲ್ ಓವರ್ ನೈಟ್ ಫಂಡ್ಸ್ ಫ್ರಮ್ RBI ಅಗೇನ್ಸ್ಟ್ ಅಪ್ರೂವ್ಡ್ ಸೆಕ್ಯೂರಿಟಿ ಅಥವಾ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಎಷ್ಟಿದೆ? 4.25% ಇದೆ. ಅಂದ್ರೆ ಪಾಲಿಸಿ ರೇಟ್ಗಿಂತಲೂ ರೆಪೋ ರೇಟ್ಗಿಂತಲೂ MSF ಮತ್ತು ಬ್ಯಾಂಕ್ ರೇಟ್ಗಳು ಹೆಚ್ಚಿಗೆನೇ ಇರ್ತವೆ. ಇದೇನಿದೆ MSF ಅಂದ್ರೆ ಜನರಲ್ ಆಗಿ ಹೇಳೋದಾದ್ರೆ, ಈಗ ನೋಡಿ, ನಾಳೆ ಅಂದ್ರೆ 30 ಅಕ್ಟೋಬರ್ಗೆ ಬ್ಯಾಂಕ್ ವ್ಯವಹರಿಸಬೇಕಾದ್ರೆ ಒಂದಷ್ಟು ಹೆಚ್ಚಿನ ಅಮೌಂಟ್ ಬೇಕಾಗುತ್ತೆ. ಅದರಲ್ಲಿ ಶಾರ್ಟೇಜ್ ಆಫ್ ಫಂಡ್ಸ್ ಆಗಿರುತ್ತೆ ಬ್ಯಾಂಕ್ ಅಲ್ಲಿ. ಅವಾಗ ಅವ್ರು ಏನ್ ಮಾಡಬೇಕು, ಹೆಚ್ಚಿನ ದರದಲ್ಲಿ MSF ದರದಲ್ಲಿ ರೇಟ್ಗಳಲ್ಲಿ ಅದು ಹೆಚ್ಚಿನ ಅಮೌಂಟ್ ಅನ್ನು RBI ಇಂದ ಓವರ್ ನೈಟ್ ಫಂಡ್ ಅನ್ನು ತೆಗೆದುಕೊಳ್ಳಬಹುದು. ಸೊ ಅದನ್ನ ಏನ್ ಮಾಡಬೇಕು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಟ್ಟು ಹೆಚ್ಚಿನ ಅಮೌಂಟ್ ಬೇಕು ಸರ್, ನಮಗೆ ನಮ್ಮ ಹತ್ರ ಈಗ 3 ಕೋಟಿ ಇದೆ, ನಮ್ಗೆ ಆಕ್ಚುಲಿ ನಾಳೆ ವ್ಯವಹಾರ ಮಾಡೋದಕ್ಕೆ 10 ಕೋಟಿ ಬೇಕು, ಇನ್ನೊಂದು 7 ಕೋಟಿ ನಮಗೆ ಸರ್ ರೆಪೋ ರೇಟಲ್ಲೇ ಕೊಡಿ ಅಂದ್ರೆ, ಇಲ್ಲ ನಿಮ್ಗೆ ಆಲ್ರೆಡಿ ರೆಪೋ ರೇಟಲ್ಲಿ ಕೊಟ್ಬಿಟ್ಟಿದ್ದೀವಿ ನಾವು, ನೀವು ಬೇರೆ ರೇಟಲ್ಲಿ ತಗೊಳ್ಳಿ ಅಂದಾಗ ಅವರು MSF ರೇಟಲ್ಲಿ ತಗೋಬೇಕಾಗುತ್ತೆ, SBI ದವರು ಅಥವಾ ಎನಿ ಕಮರ್ಷಿಯಲ್ ಬ್ಯಾಂಕ್. ಸೊ ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ,
ಸೊ ನೆಕ್ಸ್ಟ್ ಇದಲ್ಲದೆ ಇನ್ನೆರಡು ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಇದಾವೆ ಆರ್ ಬಿ ಐದು. ಯಾವುದು ಅಂದ್ರೆ ಒಂದು ನಗದು ಮೀಸಲು ಅನುಪಾತ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ CRR ಅಂತ ಕರಿತೀವಿ. ಸೊ ಏನಿದು CRR? ನೋಡಿ, ಬ್ಯಾಂಕಿನ ಒಟ್ಟು ಠೇವಣಿಗಳಿಗೆ ಹೋಲಿಸಿದರೆ ಮೀಸಲುಗಳಲ್ಲಿ ಇರಿಸಬೇಕಾದ ನಗದು ಶೇಕಡಾವಾರು ಮೊತ್ತವನ್ನ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಅಂದ್ರೆ ಈಗ 100 ರೂಪಾಯಿ ಒಟ್ಟು ಡೆಪಾಸಿಟ್ ಬಂದಿದೆ ಇವತ್ತು ಅನ್ಕೊಳ್ಳೋಣ ಅದರಲ್ಲಿ SBI ಬ್ಯಾಂಕ್ ಅಲ್ಲಿ. ಹಾಗಾದ್ರೆ ಆ 100 ರೂಪಾಯಿದಲ್ಲಿ ಅವರು ಎಷ್ಟು ಪರ್ಸೆಂಟ್ ಕ್ಯಾಶ್ ಅಲ್ಲಿ ಇಟ್ಕೋಬೇಕು ಅಂದ್ರೆ 4% ಕ್ಯಾಶ್ ಅಲ್ಲಿ ಇಟ್ಕೋಬೇಕು. ಇಷ್ಟೇ ನಗದು ಮೀಸಲು ಅನುಪಾತ. ನಗದು ಎಷ್ಟು ಡೆಪಾಸಿಟ್ ಬಂದಿದೆಯೋ ಅದರಲ್ಲಿ ಮೀಸಲು ಅಂದ್ರೆ ರಿಸರ್ವ್ ಅಲ್ಲಿ ಎಷ್ಟು ಇಟ್ಕೋಬೇಕು. 100 ರೂಪಾಯಿ ಡೆಪಾಸಿಟ್ ಬಂದಿದೆ ಅಂದ್ರೆ 4 ರೂಪೀಸ್ ಅವರು ಕ್ಯಾಶ್ ಅಲ್ಲಿ ಇಟ್ಕೋಬೇಕು ದಿನ ವ್ಯವಹಾರ ಮಾಡೋದಕ್ಕೆ. ಕಂಪ್ಲೀಟ್ ಇವತ್ತು 100 ರೂಪಾಯಿ ಡೆಪಾಸಿಟ್ ಬಂದಿದೆ ಅಂದ್ಬಿಟ್ಟು ಯಾರಿಗೋ 100 ರೂಪಾಯಿ ನಾವು ಸಾಲ ಕೊಟ್ಬಿಟ್ರೆ ಯಾರಾದ್ರೂ ಬಂದು ತಮ್ಮ ಅಮೌಂಟ್ ಅನ್ನು ಬಿಡಿಸ್ಕೊಳಕ್ ಬಂದ್ರೆ ಅವ್ರಿಗೆ ಕೊಡೋದಕ್ಕೆ ಇರ್ಬೇಕಲ್ವಾ. ಸೊ ಹಾಗಾಗಿ ನಗದು ಮೀಸಲು, ಕ್ಯಾಶ್ ಎಷ್ಟಿದೆ ಅದರ ರಿಸರ್ವ್ ಎಷ್ಟು ಮಾಡ್ಕೋಬೇಕು. ಸೊ ಅದನ್ನ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಇದನ್ನ ಬ್ಯಾಂಕ್ ಅವರು ತಮ್ಮಲ್ಲೇ ಇಟ್ಕೋಬಹುದು. ಸೊ ದ ಕ್ಯಾಶ್ ರಿಸರ್ವ್ ಈಸ್ ಐದರ್ ಸ್ಟೋರ್ಡ್ ಇನ್ ದ ಬ್ಯಾಂಕ್ ಆರ್ ಸೆಂಟ್ ಟು ದ RBI ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ಆಗಿ CRR ಅನ್ನ ಬ್ಯಾಂಕ್ಗಳು ತಮ್ಮಲ್ಲೇ ಇಟ್ಕೊಳ್ತವೆ, ಆ ಪರ್ಸೆಂಟೇಜ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತವೆ. ಹಾಗಾದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ನಗದು ಮೀಸಲು ಅನುಪಾತ ಎಷ್ಟಿದೆ ಅಂದ್ರೆ 4% ಇದೆ. ಇವತ್ತಿನ ರೇಟ್ ಅಕ್ಟೋಬರ್ 29, 2021 7:29 ತೆಗೆದುಕೊಂಡಿದ್ದೀನಿ ಸ್ಕ್ರೀನ್ ಶಾಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒನ್ ಇದೆ, ವೆರಿ ಇಂಪಾರ್ಟೆಂಟ್. ಶಾಸನಬದ್ಧ ದ್ರವ್ಯತಾ ಅನುಪಾತ ಅಥವಾ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ SLR ಅಂತ ಕರಿತೀವಿ. ಆ ರೇಟ್ ಎಷ್ಟಿದೆ ಅಂದ್ರೆ 18% ಇದೆ ಇವತ್ತು. 18% ಹಂಗಂದ್ರೆ ಏನು ನೋಡಿ, ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ that a commercial bank has to maintain in the form of liquid cash, gold and securities themselves. ತಮ್ಮ ಹತ್ರನೇ ಇಟ್ಕೋಬೇಕು ಇದನ್ನು ಸಹಿತ. ಕೆಲವೊಂದ್ ಕಡೆ ಎಲ್ಲ ನಾನು RBIಗೆ ಕೊಡ್ಬೇಕು ಅಂತ ಹೇಳಿದ್ದೆ, ಅದು ರಾಂಗ್ ಆಗುತ್ತೆ. ಸೊ SLR ಅನ್ನು ಕೂಡ ಬ್ಯಾಂಕ್ಗಳು ತಮ್ಮಲ್ಲಿನೇ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಒಟ್ಟು ತಮ್ಮಲ್ಲಿರ್ತಕ್ಕಂಥ ಡೆಪಾಸಿಟ್ಗಳು ಎಷ್ಟಿದಾವೋ ಅದರದಲ್ಲಿ 18% ಅನ್ನ ಐದರ್ ನಗದು ಅಂದ್ರೆ ಕ್ಯಾಶ್ ಅಲ್ಲಿ ಅಥವಾ ಗೋಲ್ಡ್ ಅಲ್ಲಿ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ 18%. ಸೊ ಇದು ಶಾಸನಬದ್ಧ ದ್ರವ್ಯತಾ ಅನುಪಾತ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ SLR ಆಗುತ್ತೆ. ಹಾಗಾಗಿ ಇವತ್ತು ನಾವು RBI ಮಾನಿಟರಿ ಪಾಲಿಸಿಯಲ್ಲಿರ್ತಕ್ಕಂಥ ವಿವಿಧ ಇನ್ಸ್ಟ್ರೂಮೆಂಟ್ಗಳು ಯಾವ್ಯಾವು ಅವುಗಳನ್ನ ಹೆಚ್ಚು ಕಡಿಮೆ ಮಾಡೋ ಮುಖಾಂತರ RBI ನಮ್ಮ ದೇಶದಲ್ಲಿ ಹಣದುಬ್ಬರವನ್ನ ಕಡಿಮೆ ಮಾಡೋದು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಹೇಗೆ ಮಾಡುತ್ತೆ ಅಂತ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸಾಂಪಲ್ ಮುಖಾಂತರ ನೋಡಿದೀವಿ. ಮತ್ತು ಇವತ್ತು ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೇನು, MSF, CRR ಮತ್ತು SLR ಗಳ ಅರ್ಥವನ್ನ ಮತ್ತು ಪ್ರಸ್ತುತ ಇವತ್ತು ಈ ದಿನ ಬೆಳಿಗ್ಗೆವರೆಗೂ ಎಷ್ಟು ರೇಟ್ ಇದೆ ಅಂತ ನೋಡಿದ್ವಿ. ಸೊ ಇಷ್ಟು ಡೀಟೇಲ್ಸ್ ಯೂಸ್ಫುಲ್ ಆಗಿತ್ತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ, ಜಾಗತಿಕ ಕನಿಷ್ಠ ತೆರಿಗೆ ಏಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಮತ್ತು ಇದರ ಅರ್ಥ ಏನು? ವೈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಈಸ್ ಇನ್ ನ್ಯೂಸ್ ರೀಸೆಂಟ್ಲಿ ಅಂಡ್ ವಾಟ್ ವಿಲ್ ಬಿಟ್ ಮೀನ್ ಅಂತ. ಸೊ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಥವಾ ಜಾಗತಿಕ ಕನಿಷ್ಠ ತೆರಿಗೆ ಬಹಳ ಸುದ್ದಿಲಿದೆ, ಕೇಳಬಹುದು. ಸೊ ಹಾಗಾದ್ರೆ ಏನಿದ್ರ ಅರ್ಥ ನೋಡಿ, ಗ್ಲೋಬಲ್ ಪ್ಯಾಕ್ಟ್ ಆನ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ 15%. ಈಗ 15%ಗೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಥವಾ ಜಾಗತಿಕ ಕನಿಷ್ಠ ತೆರಿಗೆಯನ್ನು ನಿಗದಿಪಡಿಸಿದ್ದಾರೆ. ಸೊ ಈಗ ಇತ್ತೀಚೆಗೆ ಐರ್ಲೆಂಡ್ ಆಗಿರ್ಬೋದು, ಈಸ್ಟೋನಿಯಾ ಮತ್ತು ಹಂಗೇರಿ ದೇಶಗಳು ಸೈನ್ ಹಾಕೋದ್ರೊಂದಿಗೆ ಈ ಒಪ್ಪಂದ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಸೊ ಏನಿದ್ರ ಅರ್ಥ ಅಂತ ಒಂದು ಎಕ್ಸಾಂಪಲ್ ನೋಡೋಣ, ಆಮೇಲೆ ಸೊ ಒಂದಷ್ಟು ಡೀಟೇಲ್ಸ್ ನೋಡೋಣ. ಈಗ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದ್ರೆ ಜಾಗತಿಕ ಕನಿಷ್ಠ ತೆರಿಗೆ ಅಂತ ನೋಡಿದ್ವಿ. ಜಾಗತಿಕ ಕನಿಷ್ಠ ತೆರಿಗೆ ಅಲ್ವಾ? ಏನಿದು ಜಾಗತಿಕ ಕನಿಷ್ಠ ತೆರಿಗೆ ಅಂದ್ರೆ, ಒಂದು ಎಕ್ಸಾಂಪಲ್, ಈಗ ಒಂದು ಕಂಪನಿ, ಇಲ್ಲಿ ಒಂದು ಆಲ್ಫಾ ಕಂಪನಿ ಇದೆ. ಈ ಕಂಪನಿ ಆಕ್ಚುಲಿ ಯಾವ ದೇಶದ ಕಂಪನಿ ಅಂದ್ರೆ ಕಂಟ್ರಿ ಎ. ಓಕೆ, ಈ ಕಂಪನಿ ತನ್ನ ದೇಶದಲ್ಲಿ ಜಾಸ್ತಿ ತೆರಿಗೆ ಇದೆ ಅನ್ನೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಆಲ್ಫಾ ಕಂಪನಿ ಯಾವುದೋ ಇನ್ನೊಂದು ದೇಶ ಕಂಟ್ರಿ ಬಿ ಅಲ್ಲಿ ತನ್ನ ಒಂದು ಕಂಪನಿಯನ್ನ ತೆರೆಯುತ್ತೆ. ಓಕೆ, ಅಂದ್ರೆ ನೋಡಿ, ಕಂಟ್ರಿ ಎಯ ಒಂದು ಕಂಪನಿ ಆಗಿರ್ತಕ್ಕಂಥ ಆಲ್ಫಾ ಕಂಪನಿಯು ತನ್ನ ಮಾತೃ ದೇಶದಲ್ಲಿ ಟ್ಯಾಕ್ಸ್ ಹೆಚ್ಚಿಗಿದೆ ಅಂದದಕ್ಕೆ ಅವ್ರು ಏನ್ ಮಾಡ್ತಾರೆ, ಟ್ಯಾಕ್ಸ್ ಉಳಿಸುವ ನೆಪದಲ್ಲಿ ಬೇರೆ ದೇಶದಲ್ಲಿ ಎಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೋ ಅಲ್ಲಿ ತಮ್ಮ ಆಪರೇಷನ್ಸ್ ಅನ್ನ, ತಮ್ಮ ವ್ಯವಹಾರಗಳನ್ನ ಮಾಡಿ ಟ್ಯಾಕ್ಸ್ ಉಳಿಸ್ತಾರೆ. ಯಾಕೆ ಬೇರೆ ದೇಶದಲ್ಲಿ ಮಾಡ್ತಾರೆ ಅಂದ್ರೆ ಅಲ್ಲಿ 10% ಇದೆ. ಸೊ ತಮ್ಮ ಮಾತೃ ದೇಶದಲ್ಲಿ 20% ಇದೆ ಅಂದ್ರೆ 100 ರೂಪಾಯಿ ವ್ಯವಹಾರ ಆದ್ರೆ ಅದರಲ್ಲಿ 20 ರೂಪಾಯಿ ಕೊಡಬೇಕಾಗತ್ತೆ ತನ್ನ ದೇಶಕ್ಕೆ.
ಆದರೆ ಬೇರೆ ದೇಶದಲ್ಲಿ ಎಲ್ಲಿ ತೆರಿಗೆ ಕಡಿಮೆ ಇದೆಯೋ ಕಾರ್ಪೊರೇಟ್ ಟ್ಯಾಕ್ಸು ಅಲ್ಲಿ ವ್ಯವಹಾರಗಳನ್ನು ಮಾಡಿದರೆ ಇನ್ನೂ 10 ರೂಪೀಸ್ ಉಳಿಸ್ಬೋದಲ್ವಾ. ಸೊ ಆ ಉದ್ದೇಶದಿಂದ ಎಲ್ಲ ಕಂಪನಿಗಳು ತಮ್ಮ ಮಾತೃ ದೇಶದಲ್ಲಿ ಕಂಪನಿಗಳನ್ನ ತೆರೆದು ವ್ಯವಹಾರಗಳನ್ನ ಬೇರೆ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟ್ಯಾಕ್ಸ್ ಅನ್ನು ಉಳಿಸ್ತಾ ಇದ್ದಾರೆ. ಇದರಿಂದ ಮಾತೃ ದೇಶಕ್ಕೆ ಬಹಳ ಟ್ಯಾಕ್ಸ್ ಕಡಿಮೆ ಆಯಿತು. ಅದಕ್ಕೋಸ್ಕರ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನು ತಂದಿದ್ದಾರೆ, 15%ಗೆ ನಿಗದಿ ಮಾಡಿದ್ದಾರೆ. ಇನ್ನೇನಾಗುತ್ತೆ ನೋಡಿ, ಈ ಕಂಪನಿ ಆಲ್ಫಾ ಕಂಪನಿ ತನ್ನ ದೇಶದಲ್ಲಿಯೇ ವ್ಯವಹಾರಗಳನ್ನು ಮಾಡಿದ್ರೆ 20% ಅಂದ್ರೆ 100ರಲ್ಲಿ 20 ರೂಪಾಯಿ ಕಟ್ಟಬೇಕಾಗಿತ್ತು. ಈಗ ಬೇರೆ ದೇಶದಲ್ಲಿ ವ್ಯವಹಾರ ಮಾಡೋದ್ರಿಂದ 10% ಮಾತ್ರ ಕಟ್ಟಿ 100ರಲ್ಲಿ 90 ರೂಪಾಯಿ ಉಳಿಸ್ಕೋಬಹುದಾಗಿತ್ತು. ಬಟ್ ಈಗ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಂದಿರೋದ್ರಿಂದ 10% ಆಗಲ್ಲ, ಬದಲಾಗಿ 5% ಜಾಸ್ತಿ ಆಗುತ್ತೆ, ಅಂದ್ರೆ 15% ಆಗುತ್ತೆ. ಸೊ ಇಲ್ಲಿ 10% ಕಟ್ಟಿ ಉಳಿದಿರ್ತಕ್ಕಂಥ 5% ಮತ್ತೆ ತನ್ನ ದೇಶಕ್ಕೆ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಎಷ್ಟು ಪರ್ಸೆಂಟ್ ಮಾಡಿದರೆ ಮಿನಿಮಮ್ ಅಂದ್ರೆ 15% ಆಗಿದೆ. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈಗ ಟೆಸ್ಲಾ ಕಂಪನಿ ಅನ್ಕೊಳ್ಳೋಣ. ಯಾರ್ದು? ಎಲಾನ್ ಮಸ್ಕ್ ಅವ್ರದ್ದು. ಎಲಾನ್ ಮಸ್ಕ್ ಅವರ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಎಲಾನ್ ಮಸ್ಕ್ ಅವರ ಕಂಪನಿ ಸ್ಪೇಸ್ ಎಕ್ಸ್ ಒಂದಿದೆ, ಇನ್ನೊಂದು ಟೆಸ್ಲಾ. ಟೆಸ್ಲಾವು ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗುತ್ತೆ. ಇವತ್ತು ಎಲೆಕ್ಟ್ರಿಕ್ ಕಾರ್ಗಳಿಗೆ ಬಹಳ ಬೇಡಿಕೆ ಬರ್ತಾ ಇದೆ. ಹಾಗಾಗಿ ಈ ಎಲಾನ್ ಮಸ್ಕ್ ಅವರು ತಮ್ಮ ದೇಶ ಅಂದ್ರೆ ಅಮೆರಿಕಾದಲ್ಲಿ ಟ್ಯಾಕ್ಸ್ ಸಪೋಸ್ 40% ಇದೆ ಅನ್ಕೊಳ್ಳೋಣ, ಒಂದು ಎಕ್ಸಾಂಪಲ್. ಯಾಕೆ 100 ರೂಪಾಯಿದಲ್ಲಿ ನಾನು 40 ರೂಪಾಯಿ ಕೊಡಬೇಕು ನಮ್ಮ ದೇಶಕ್ಕೆ? ಅದ್ರ ಬದಲಾಗಿ ನಾನು ಏನ್ ಮಾಡ್ತೀನಿ, ಐರ್ಲೆಂಡ್ ಅಲ್ಲಿ ನನ್ನ ಕಂಪನಿಯನ್ನು ಸ್ಥಾಪನೆ ಮಾಡ್ತೀನಿ. ಐರ್ಲೆಂಡ್ ಅಲ್ಲಿ ಯಾಕೆ ಐರ್ಲೆಂಡ್ ಅಂದ್ರೆ ಐರ್ಲೆಂಡ್ ಅಲ್ಲಿ ಕೇವಲ ಒಂದು 10% ಇದೆ, ಬಹಳ ಕಡಿಮೆ ಇದೆ ನೋಡಿ. 100ರಲ್ಲಿ 10% ಕಟ್ಟಿದೆ 90 ರೂಪಾಯಿ ಉಳಿತು. ಬಟ್ ಇಲ್ಲೇನಾಗ್ತಾ ಇತ್ತು, ಕೇವಲ 60 ರೂಪಾಯಿ ಉಳಿತಾ ಇತ್ತು. ಹಾಗಾಗಿ ಐರ್ಲೆಂಡ್ ಅಲ್ಲಿ ತನ್ನ ವ್ಯವಹಾರಗಳನ್ನು ಮಾಡಿ ಐರ್ಲೆಂಡ್ಗೆ 10% ಕಟ್ಟಿ ಮಿಕ್ಕಿ 30% ಉಳಿಸ್ತಾ ಇದ್ರು. ಸೊ ಈಗ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಂದಿರೋದ್ರಿಂದ ಮತ್ತು ಐರ್ಲೆಂಡ್ ಕೂಡ ಇದಕ್ಕೆ ಸೈನ್ ಹಾಕಿರೋದ್ರಿಂದ ಈ ಒಂದು ಟೆಸ್ಲಾ ಕಂಪನಿ ಐರ್ಲೆಂಡ್ ಅಲ್ಲಿ ವ್ಯವಹಾರಗಳನ್ನು ಮಾಡಿದ್ರೆ ಸೊ ಇನ್ನೂ 5% ಎಕ್ಸ್ಟ್ರಾ ಕಟ್ಟಲೇಬೇಕಾಗುತ್ತೆ. ಸೊ ಈ ರೀತಿಯ ಒಂದು ಸಿನಾರಿಯೋ ಗ್ಲೋಬಲ್ ಪ್ಯಾಕ್ಟ್, ಒಂದು ಗ್ಲೋಬಲ್ ಒಪ್ಪಂದ ಆಗ್ತಾ ಇದೆ. ಹಾಗಾದ್ರೆ ಜಾಗತಿಕ ಕನಿಷ್ಠ ತೆರಿಗೆ ಎಷ್ಟು ಅಂದ್ರೆ 15%ಗೆ ನಿಗದಿ ಮಾಡಿದ್ದಾರೆ. ಸೊ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಕೂಡ ನೋಡಿದ್ವಿ. ಇದಕ್ಕೆ ಕೆನ್ಯಾ, ನೈಜೀರಿಯಾ, ಪಾಕಿಸ್ತಾನ, ಶ್ರೀಲಂಕಾಗಳು ಸೈನ್ ಹಾಕಿಲ್ಲ, ನೆನ್ಪಿಡ್ಬೇಕು. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್. ಓಕೆ, ಕ್ವಶನ್ ನಂಬರ್ 7, ವಿಶ್ವ ಆಹಾರ ದಿನ 2021, ವರ್ಲ್ಡ್ ಫುಡ್ ಡೇ 2021 ಆಗುತ್ತೆ. ಸೊ ಯಾವ ದಿನ ಅಂದ್ರೆ ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ಸೊ ವರ್ಲ್ಡ್ ಫುಡ್ ಡೇ, ವಿಶ್ವ ಆಹಾರ ದಿನ ಅಕ್ಟೋಬರ್ 16. ಪ್ರಪಂಚದಲ್ಲಿ ಆಹಾರದ ಕೊರತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು, ಜಗತ್ತಿನಾದ್ಯಂತ ಆಹಾರದ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸಬೇಕನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷ ಅಕ್ಟೋಬರ್ 16 ವಿಶ್ವ ಆಹಾರ ದಿನವಾಗಿ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಅಂದ್ರೆ 2021 ಥೀಮ್ ಏನು? ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್, ಬೆಟರ್ ಪ್ರೊಡಕ್ಷನ್, ಬೆಟರ್ ನ್ಯೂಟ್ರಿಷನ್, ಬೆಟರ್ ಎನ್ವಿರಾನ್ಮೆಂಟ್, ಎ ಬೆಟರ್ ಲೈಫ್ ಅಂತಕ್ಕಂಥದ್ದು. ಅಟ್ಲೀಸ್ಟ್ ಇಷ್ಟಾದ್ರೆ ನೆನ್ಪಿಡಿ, ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್ ಅನ್ನೋದು ಅಕ್ಟೋಬರ್ 16 ಆಚರಣೆ ಮಾಡುವ ವಿಶ್ವ ಆಹಾರ ದಿನದ ಥೀಮ್ ಆಗುತ್ತೆ. ನೋಡಿ, ಯಾಕೆ ವಿಶ್ವ ಆಹಾರ ದಿನ ವೆರಿ ಇಂಪಾರ್ಟೆಂಟ್ ಫುಡ್ ಮೇಲೆ ಅಂದ್ರೆ, ಒಂದಿವತ್ತು FAO ಏನಿದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ 76 ವರ್ಷಗಳ ಹಿಂದೆ ಸ್ಥಾಪನೆ ಆಗಿತ್ತು. 16 ಅಕ್ಟೋಬರ್ 1945 ಅವರು ಈ ಒಂದು ವಿಶ್ವ ಆಹಾರ ದಿನವನ್ನ ಆಚರಣೆ ಮಾಡ್ತಾರೆ. ಇನ್ನು ಇದೇ ಒಂದು ಅಂಡರಲ್ಲಿ ಬರ್ತಕ್ಕಂಥ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆಯೋ WFPಗೆ 2020 ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈ 2021 ಇಬ್ಬರಿಗೆ ಪತ್ರಕರ್ತರಿಗೆ ನೀಡಿದರೆ, ನಾನು ನೊಬೆಲ್ ಪ್ರಶಸ್ತಿಗಳ ಮೇಲೆ ಒಂದು ಸಪರೇಟ್ ವಿಡಿಯೋನ ಮಾಡಿದ್ದೀನಿ, ಅದರಲ್ಲಿ ನೋಡಬಹುದು. ಓಕೆ, ಹಾಗಾದ್ರೆ ಒಟ್ಟಿನಲ್ಲಿ ವಿಶ್ವ ಆಹಾರ ದಿನ ಅಕ್ಟೋಬರ್ 16. ಓಕೆ, ಇನ್ನು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ 2021 ಆಗುತ್ತೆ. ಇಂಟರ್ನ್ಯಾಷನಲ್ ಡೇ ಫಾರ್ ದ ಇರಾಡಿಕೇಶನ್ ಆಫ್ ಪೂವರ್ಟಿ 2021 ಯಾವತ್ತು ಅಂದ್ರೆ ಅಕ್ಟೋಬರ್ 17. ಬಡತನವನ್ನ ನಮ್ಮ ಪ್ರಪಂಚದಿಂದ ನಿರ್ಮೂಲನೆ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ನಾವು ಅಕ್ಟೋಬರ್ 17 ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ದ ಇರಾಡಿಕೇಶನ್ ಆಫ್ ಪೂವರ್ಟಿ ಅಂತ ಆಚರಣೆ ಮಾಡ್ತೀವಿ. ಬಡವರ ಹೋರಾಟಗಳನ್ನು ಗುರುತಿಸಬೇಕು, ಅವರ ಧ್ವನಿಯನ್ನ ಸರ್ಕಾರಗಳು ಮತ್ತು ನಾಗರಿಕರು ಕೇಳುವಂತೆ ಮಾಡತಕ್ಕಂಥ ಉದ್ದೇಶವನ್ನು ಅಕ್ಟೋಬರ್ 17 ಹೊಂದಿದೆ. ಈ ವರ್ಷದ ಥೀಮ್ ಏನಂದ್ರೆ ಬಿಲ್ಡಿಂಗ್ ಫಾರ್ವರ್ಡ್ ಟುಗೆದರ್. ಏನು ನೋಡಿ, ಬಿಲ್ಡಿಂಗ್ ಫಾರ್ವರ್ಡ್ ಟುಗೆದರ್, ಎಂಡಿಂಗ್ ಪರ್ಸಿಸ್ಟೆಂಟ್ ಪೂವರ್ಟಿ, ರೆಸ್ಪೆಕ್ಟಿಂಗ್ ಆಲ್ ಪೀಪಲ್ ಅಂಡ್ ಅವರ್ ಪ್ಲಾನೆಟ್. ನೋಡಿ, ಈ ಪರ್ಸಿಸ್ಟೆಂಟ್ ಪೂವರ್ಟಿ ಅಂದ್ರೆ ಬಡತನ ಮತ್ತೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ವರ್ಷದಿಂದ ವರ್ಷಕ್ಕೆ, ಜನರೇಷನ್ ಇಂದ ಜನರೇಷನ್ಗೆ ಬಡವರಾಗೇ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಪರ್ಸಿಸ್ಟೆಂಟ್ ಪೂವರ್ಟಿಯನ್ನ ತಡಿಬೇಕು ಮತ್ತು ಬಡವರಾಗಿರ್ಲಿ ಯಾರೇ ಆಗಿರ್ಲಿ ಎಲ್ಲರನ್ನು ರೆಸ್ಪೆಕ್ಟ್ ಮಾಡಬೇಕು ಮತ್ತು ನಮ್ಮ ದೇಶವನ್ನು, ನಮ್ಮ
ಗ್ರಹವನ್ನು ಉಳಿಸ್ಕೋಬೇಕನ್ನೋ ಉದ್ದೇಶದಿಂದ ಬಿಲ್ಡಿಂಗ್ ಫಾರ್ವರ್ಡ್ ಟುಗೆದರ್ ಅಂತಕ್ಕಂಥದ್ದು 2021 ಅಕ್ಟೋಬರ್ 17 ಆಚರಣೆ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ದ ಇರಾಡಿಕೇಶನ್ ಆಫ್ ಪುವರ್ಟಿಯ ಒಂದು ಥೀಮ್ ಆಗುತ್ತೆ. ಓಕೆ, ಅಕ್ಟೋಬರ್ 17 ಯಾಕೆ ಇಂಪಾರ್ಟೆಂಟು ನೋಡಿ, ಏನಾಗ್ತಾ ಇದೆ 2030 ವೇಳೆಗೆ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥ 193 ಸದಸ್ಯ ರಾಷ್ಟ್ರಗಳು ಒಟ್ಟು 17 ಗುರಿಗಳನ್ನು ಹಾಕೊಂಡಿದ್ದಾರೆ. ಅವುಗಳನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ SDG ಅಂತ ಕರಿತೀವಿ. ನಮ್ಮ ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಕರಿತೀವಿ. ಆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಮೊದಲನೇ ಗುರಿಯೇ ಬಡತನ ನಿರ್ಮೂಲನೆ ಆಗುತ್ತೆ. ಪ್ರಪಂಚದಿಂದ ಎಲ್ಲೆಡೆಯಲ್ಲಿಯೂ ಎಲ್ಲಾ ವಿಧದ ಬಡತನವನ್ನ ಕೊನೆಗಾಣಿಸ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಮೊದಲನೇ ಗುರಿ ಯಾವುದು ಅಂದ್ರೆ ಬಡತನ ನಿರ್ಮೂಲನೆ ಆಗುತ್ತೆ. ಪ್ರಪಂಚದಿಂದ ಬಡತನ ನಿರ್ಮೂಲನೆ ಆದ್ರೆ ಇನ್ನು ಹಲವಾರು ಗುರಿಗಳು ಸಹಿತ ನಿರ್ಮೂಲನೆ ಆಗ್ತವೆ. ನೋಡಿ, ಎರಡನೇ ಗುರಿ ಹಸಿವು ಮುಕ್ತ ಗುರಿ ಆಗುತ್ತೆ. ಪ್ರಪಂಚದಲ್ಲಿ ಆಹಾರ ಭದ್ರತೆ ಮತ್ತು ಸುಧಾರಿತ ಪೌಷ್ಟಿಕತೆಯನ್ನು ಸಾಧಿಸುವುದು ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವುದು, ಹಸಿವನ್ನು ಕೊನೆಗಾಣಿಸುವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಎರಡನೇ ಗುರಿ ಆಗುತ್ತೆ. ನೋಡಿ, ಕೆಲವೊಂದ್ಸಲ ಕೇಳ್ಬಿಟ್ಟಿದ್ದಾರೆ ಎರಡನೇ ಗುರಿ ಯಾವುದಂದ್ರೆ ಹಸಿವು ಮುಕ್ತ, ಮೊದಲನೇ ಗುರಿ ಬಡತನ ನಿರ್ಮೂಲನೆ. ಬಡತನ ನಿರ್ಮೂಲನೆ ಮಾಡ್ಬೇಕಂತಾನೆ ನಾವು ಅಕ್ಟೋಬರ್ 17 ಬಡತನ ನಿರ್ಮೂಲನಾ ದಿನ ಆಗಿ ಮತ್ತು ಅಕ್ಟೋಬರ್ 16 ವಿಶ್ವ ಆಹಾರ ದಿನವಾಗಿ ಆಚರಣೆ ಮಾಡ್ತೀವಿ. ಆಹಾರ ಅಥವಾ ಹಸಿವು ಎರಡನೇ ಒಂದು ಅಂಶವಾಗುತ್ತೆ. ಇನ್ನು ಎಲ್ರಿಗೂ ಆರೋಗ್ಯ ನೀಡಬೇಕು ಅಂತಕ್ಕಂಥದ್ದು ಮೂರನೇ ಒಂದು ಗುರಿ. ನಾಲ್ಕನೇದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಓಕೆ, ಐದನೇದು ಲಿಂಗ ಸಮಾನತೆ. ನೋಡಿ, ಹೀಗೆ ವಿಶ್ವಸಂಸ್ಥೆಯ 2030 ವೇಳೆಗೆ ಏನು ಗುರಿಯನ್ನು ಹಾಕೊಂಡಿದೆ ಅದು SDG ಗುರಿಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ನೆಕ್ಸ್ಟ್ ವಿಶ್ವ ಪೋಲಿಯೋ ದಿನ 2021 ವರ್ಲ್ಡ್ ಪೋಲಿಯೋ ಡೇ ಆಗುತ್ತೆ. ಯಾವ ದಿನ ಅಂದ್ರೆ ಅಕ್ಟೋಬರ್ 24. ಓಕೆ, ಸೊ ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ. ಪೋಲಿಯೋ ಮುಕ್ತ ಪ್ರಪಂಚದ ಕಡೆಗೆ ನಡೆಯುತ್ತಿರುವ ಜಾಗತಿಕ ಪ್ರಯತ್ನಗಳನ್ನು ಪ್ರಚುರಪಡಿಸಲು ಅಕ್ಟೋಬರ್ 24 ಪ್ರತಿ ವರ್ಷ ನಾವು ವರ್ಲ್ಡ್ ಪೋಲಿಯೋ ಡೇ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಅಂದ್ರೆ 2021 ಥೀಮು ಒನ್ ಡೇ ಒನ್ ಫೋಕಸ್ ಎಂಡಿಂಗ್ ಪೋಲಿಯೋ ಡೆಲಿವರಿಂಗ್ ಆನ್ ಅವರ್ ಪ್ರಾಮಿಸ್ ಆಫ್ ಎ ಪೋಲಿಯೋ ಫ್ರೀ ವರ್ಲ್ಡ್. ಕೇಳ್ಬೋದು, ಒನ್ ಡೇ ಒನ್ ಫೋಕಸ್ ಯಾವುದರ ಒಂದು ಥೀಮ್ ಅಂದ್ರೆ ವಿಶ್ವ ಪೋಲಿಯೋ ದಿನದ ಥೀಮ್ ಆಗುತ್ತೆ. ಇನ್ನು ಪೋಲಿಯೋ ಮೈಲೇಟಿಸ್ ಅಂತಕ್ಕಂಥ ಒಂದು ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಜೋನಾಸ್ ಸಾಲ್ಕ್ ಅವರು ಈ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿದ್ದಾರೆ ಪೋಲಿಯೋ. ಓಕೆ, ಅಕ್ಟೋಬರ್ 24 ವರ್ಲ್ಡ್ ಪೋಲಿಯೋ ಡೇ, ವಿಶ್ವ ಪೋಲಿಯೋ ದಿನ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಜಾಗತಿಕ ಹಸಿವು ಸೂಚ್ಯಂಕ 2021 ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಗುತ್ತೆ, GHI 2021. ಇಲ್ಲಿ ನೋಡಿ, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್. ಕೇವಲ ಭಾರತದ ಸ್ಥಾನ ಕೇಳಲ್ಲ, ಬದಲಾಗಿ ಅದರಲ್ಲಿರ್ತಕ್ಕಂಥ ಆಯಾಮಗಳು ಡೈಮೆನ್ಷನ್ಸ್ ಎಷ್ಟಿದಾವೆ, ಅದರಲ್ಲಿರ್ತಕ್ಕಂಥ ಇಂಡಿಕೇಟರ್ಸ್ ಎಷ್ಟಿದಾವೆ ಅಂತ ಕೇಳಿದ್ರು. ಮೊನ್ನೆ ಪರೀಕ್ಷೆಯಲ್ಲೂ ಕೇಳಿದ್ರು, PSI ಯಲ್ಲೂ ಕೂಡ. ಸೊ ಅದೇ ತರ ಅದರಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅದಕ್ಕಿಂತಲೂ ಹೆಚ್ಚಿನ ಸುದ್ದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಜಾಗತಿಕ ಹಸಿವು ಸೂಚ್ಯಂಕವಾಗುತ್ತೆ. ಅದರಲ್ಲೂ ಭಾರತದಲ್ಲಿ ವಿರೋಧ ಪಕ್ಷಗಳು ಭಾರತದ ಸೂಚ್ಯಂಕ ಕಡಿಮೆ ಆಗಿದ್ದಕ್ಕೆ ಕೇಂದ್ರ ಸರ್ಕಾರವನ್ನು ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಅವರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದೇವೆ. ಅವರನ್ನ ಬಹಳಷ್ಟು ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಸುದ್ದಿಲಿದೆ, ನ್ಯೂಸ್ ಅಲ್ಲಿ ಬರ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ ರೆಡಿ ಮಾಡ್ತಕ್ಕಂಥವ್ರಿಗೂ ಸಹಿತ ಇದು ಒಂದು ಕಣ್ಣಿಗೆ ಬಿದ್ದಿರುತ್ತೆ, ನೆಕ್ಸ್ಟ್ ಹೇಳ್ತಾರೆ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಸೊ ಹಲವಾರು ಇಂಡೆಕ್ಸ್ಗಳಲ್ಲಿ HDI ಮತ್ತು ಈಗ GHI ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಓಕೆ, ಯಾಕೆ ನೋಡಿ, ಹಸಿವು ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಕುಸಿದಿದೆ. ಅದಕ್ಕೋಸ್ಕರ ವಿರೋಧ ಪಕ್ಷಗಳು ಇದನ್ನ ಅಡ್ವಾಂಟೇಜ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲ ಅವರು ಒಂದು ಹಸಿವು ಸೂಚ್ಯಾಂಕದಲ್ಲಿ ಏನು ಯಾವ ಸಂಸ್ಥೆಗಳು ಈ ಒಂದು ಇಂಡೆಕ್ಸ್ ಅನ್ನು ಬಿಟ್ಟಿದ್ದಾರೆ ಅವರು ಸರಿಯಾಗಿ ಮಾನದಂಡಗಳನ್ನು ಬಳಸಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಒಟ್ಟಿನಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಇದು ಜಾಸ್ತಿ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಅದು GK ಟುಡೇ ಆಗಿರ್ಬೋದು ಅಥವಾ ಇನ್ನಿತರ ವೆಬ್ಸೈಟ್ಗಳಲ್ಲಿ ಸಹಿತ ಈ ಕ್ವಶನ್ಗಳು ಬರ್ತವೆ. ಈ ಕ್ವಶನ್ಗಳನ್ನ ತೆಗೆದು ಕ್ವಶನ್ ಪೇಪರ್ ಅಲ್ಲಿ ಆಗ್ತಕ್ಕಂಥ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ರೆಡಿ ಮಾಡೋರ್ಗೂ ಇದು ಸಿಗುತ್ತೆ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಓಕೆ, ಏನಿದೆ ನ್ಯೂಸ್ ನೋಡೋಣ. ಪ್ರಸಕ್ತ ವರ್ಷದ ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ GHI ಯಲ್ಲಿ ಭಾರತದ ಸ್ಥಾನವು 94ನೇ ಸ್ಥಾನದಿಂದ 101ನೇ ಸ್ಥಾನಕ್ಕೆ ಕುಸಿದಿದೆ. ಅಂದ್ರೆ 2020ನೇ ಸಾಲಿನ GHI ಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿತ್ತು ಅಂದ್ರೆ 94ನೇ ಸ್ಥಾನದಲ್ಲಿತ್ತು. ಓಕೆ, ಈಗ ಅಂದ್ರೆ 2021ನೇ ಸಾಲಿನಲ್ಲಿ ನೋಡಿ 2021 ಇದೇ GHI ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ 101ಕ್ಕೆ ಇಳಿದಿದೆ.
ಓಕೆ. ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳಕ್ಕಿಂತ ಭಾರತದ ಸ್ಥಾನವು ಕೆಳಗಿನ ಸ್ಥಾನದಲ್ಲಿದೆ. ಹಾಗಾದ್ರೆ ಭಾರತ 101 ಅಂದ್ರೆ ಪಾಕಿಸ್ತಾನ ನಮ್ಗಿಂತಲೂ ಚೆನ್ನಾಗಿದೆ 92, ಮಯನ್ಮಾರ್ 71, ಬಾಂಗ್ಲಾದೇಶ 76, ನೇಪಾಳ 76. ನೋಡಿ, ನಮ್ಮ ಭಾರತ 101ನೇ ಸ್ಥಾನದಲ್ಲಿದ್ರೆ ಇವುಗಳು ನಮಗಿಂತಲೂ ಉತ್ತಮ ಸ್ಥಾನದಲ್ಲಿದ್ದಾವೆ. ಅದರ ಅರ್ಥ ಈ ದೇಶಗಳಲ್ಲಿ ಬಡತನದಿಂದ ಅಂದ್ರೆ ಹಸಿವಿನಿಂದ ಬಳಲ್ತಕ್ಕಂಥವರ ಸಂಖ್ಯೆ ಕಡಿಮೆ ಇದೆ ಭಾರತಕ್ಕೆ ಹೋಲಿಸಿದಾಗ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ವಿರೋಧ ಪಕ್ಷಗಳು ಇದನ್ನು ಬಳಸ್ಕೊಳ್ತಾ ಇದ್ದೇವೆ. ಸೊ ಅದಿರಲಿ, ನಮಗೇನೇನು ಇಂಪಾರ್ಟೆಂಟ್ ಅಂದ್ರೆ ಭಾರತದ ಸ್ಥಾನ ಎಷ್ಟು ಅಂದ್ರೆ 101 ನೆನ್ಪಿಡಬೇಕು 2021 GHI ಅಲ್ಲಿ. ಇನ್ನು ಯಾವ ಸಂಸ್ಥೆಗಳು ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ, ಒಂದು ಐರ್ಲೆಂಡ್ ನ ಕಂಜರು ವರ್ಲ್ಡ್ ವೈಡ್. ಯಾವ ದೇಶದ್ದು? ಐರ್ಲೆಂಡ್ ನ ಒಂದು ಸಂಸ್ಥೆ ಆಗಿರ್ತಕ್ಕಂಥ ನೋಡಿ, ಐರ್ಲ್ಯಾಂಡ್ ಕಂಜರು ವರ್ಲ್ಡ್ ವೈಡ್. ಎರಡನೇದು ಜರ್ಮನಿಯ ವೆಲ್ಟ್ ಅಂಗರ್ ಇಲ್ಫೆ. ಯಾವುದು? ಜರ್ಮನಿ ದೇಶದ ವೆಲ್ಟ್, ಇವೆಲ್ಲ ಬರ್ಕೋಬೇಕು, ವೆರಿ ಇಂಪಾರ್ಟೆಂಟ್. ವೆಲ್ಟ್ ಅಂಗರ್ ಇಲ್ಫೆ, ಈ ಎರಡು ಸಂಸ್ಥೆಗಳು ಸೇರಿ ಈ ಒಂದು ಗ್ಲೋಬಲ್ ಅಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವು ಸೂಚ್ಯಂಕವನ್ನು ರಿಲೀಸ್ ಮಾಡ್ತಾರೆ. ಓಕೆ. ಕಳೆದ ವರ್ಷ ಭಾರತ 107 ದೇಶಗಳ ಪೈಕಿ 94ನೇ ಸ್ಥಾನದಲ್ಲಿತ್ತು. ಈ ವರ್ಷ 116 ದೇಶಗಳು ಭಾಗವಹಿಸಿದ್ದಾವೆ, ಅದರಲ್ಲಿ 101ನೇ ಸ್ಥಾನದಲ್ಲಿದೆ. ಇದರಲ್ಲಿ ಏನೇನ ಕನ್ಸಿಡರ್ ಮಾಡ್ತಾರೆ? ಅಪೌಷ್ಟಿಕತೆ, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಎತ್ತರಕ್ಕೆ ಸಮನಾದ ತೂಕ, ವಯಸ್ಸಿಗೆ ತಕ್ಕಂತೆ ಎತ್ತರ ಇರದೇ ಇರುವುದು, 5 ವರ್ಷದ ಒಳಗಿನ ಮಕ್ಕಳ ಮರಣ ಪ್ರಮಾಣ, ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಯಾವ ಒಂದು ಸಂಸ್ಥೆಗಳು ಅಂದ್ರೆ ಐರ್ಲ್ಯಾಂಡ್ ಬೇಸ್ಡ್ ಕನ್ಸರ್ನ್ ವರ್ಲ್ಡ್ ವೈಡ್. ನೋಡಿ, ಕನ್ಸರ್ನ್ ವರ್ಲ್ಡ್ ವೈಡ್, ಜರ್ಮನಿ ಬೇಸ್ಡ್ ವೆಲ್ಟ್ ಅಂಗರ್ ಇಲ್ಫೆ, ಈ ಎರಡು ಸಂಸ್ಥೆಗಳು ಜಾಗತಿಕ ಹಸಿವು ಸೂಚ್ಯಾಂಕವನ್ನ ಗ್ಲೋಬಲ್ ಅಂಗರ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತವೆ. ಈ 2021ನೇ ಸಾಲಿನ GHI ಯಲ್ಲಿ ಒಟ್ಟು 116 ದೇಶಗಳು ಭಾಗವಹಿಸಿದ್ದಾವೆ. ಈ 116 ದೇಶಗಳು ಒಟ್ಟಿನಲ್ಲಿ ಸೋಮಾಲಿಯಾ ಕೊನೆಯ ಸ್ಥಾನದಲ್ಲಿದ್ರೆ ಮೊದಲ ಸ್ಥಾನದಲ್ಲಿ 18 ದೇಶಗಳಿದ್ದಾವೆ. ಅದರಲ್ಲಿ ಚೀನಾ ಕೂಡ ಸೇರಿದೆ. ಅಂದ್ರೆ 1ರಿಂದ 18 ದೇಶಗಳನ್ನ ಈ ರ್ಯಾಂಕ್ ಅನ್ನು ಕೊಡ್ತಾರೆ. ನಂತರ 19, 20 ಅಂತ ಕೊಡ್ತಾ ಬರ್ತಾರೆ. ಇದರಲ್ಲಿ ಭಾರತವು 116 ದೇಶಗಳಲ್ಲಿ 101ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ 94ನೇ ಸ್ಥಾನದಲ್ಲಿ ಇತ್ತು. ಓಕೆ. ಇನ್ನು ನಮ್ಮ ಸಾರ್ಕ್ ಕಂಟ್ರೀಸ್ ಅಲ್ಲಿ ಭಾರತದ ಸ್ಥಾನ 101ರಲ್ಲಿದೆ. ಕೇಳಿಬಿಡ್ಬೋದು, ಸಾರ್ಕ್ ಅಥವಾ ಬ್ರಿಕ್ಸ್, ಬಿಮ್ಸ್ಟೆಕ್ ಅಥವಾ ಆಸಿಯನ್ ಅಲ್ಲಿ ಅಥವಾ ಕ್ವಾಡ್ ಕಂಟ್ರೀಸ್ ಅಲ್ಲಿ ಅಂತ ಕೇಳಿಬಿಡ್ಬೋದು. ನಾನು 2 ಕೊಟ್ಟಿದ್ದೀನಿ, ಮಿಕ್ಕಿರ್ತಕ್ಕಂಥವು ನೀವೇ ನೋಟ್ ಮಾಡ್ಕೋಬೇಕು. ಓಕೆ. ನೋಡಿ, ಸಾರ್ಕ್ ಕಂಟ್ರೀಸ್ ಅಲ್ಲಿ ಅಫ್ಘಾನಿಸ್ತಾನ ಮಾತ್ರ ಭಾರತಕ್ಕಿಂತ ಕಳಪೆ ಸ್ಥಾನವನ್ನು ಹೊಂದಿದೆ, 103ರಲ್ಲಿದೆ. ಬಾಂಗ್ಲಾದೇಶ 76, ನೇಪಾಳ 76, ಪಾಕಿಸ್ತಾನ 92ನೇ ಸ್ಥಾನದಲ್ಲಿದೆ, ಭಾರತ 101 ಅಂತ ನೋಡಿದ್ವಿ. ಇನ್ನು ಭೂತಾನ್ ಮತ್ತು ಶ್ರೀಲಂಕಾಗಳು ಸರಿಯಾದ ಡೇಟಾವನ್ನ ಈ ಒಂದು ಇಂಡೆಕ್ಸ್ ಅಲ್ಲಿ ಕೊಟ್ಟಿಲ್ಲ. ಇನ್ನು ಬ್ರಿಕ್ಸ್ ಕಂಟ್ರೀಸ್ ಅಲ್ಲಿ ಭಾರತವೇ ಅತಿ ಕಡಿಮೆ 101ನೇ ಸ್ಥಾನದಲ್ಲಿ, ಬ್ರಾಜಿಲ್ ಮತ್ತು ಚೀನಾಗಳು ಮೊದಲನೇ ಸ್ಥಾನದಲ್ಲಿದ್ದಾವೆ. ಅಂದ್ರೆ 1 to 18 ಮೊದಲನೇ ಸ್ಥಾನ, ರಷ್ಯಾ 25, ಸೌತ್ ಆಫ್ರಿಕಾ 60. ಇನ್ನು ಬೇರೆ ಬೇರೆ ಬಿಮ್ಸ್ಟೆಕ್ ಆಗಿರ್ಬೋದು ಅಥವಾ ಕ್ವಾಡ್ ಕಂಟ್ರೀಸು ಅಥವಾ ಆಸಿಯನ್ ಕಂಟ್ರೀಸ್ದು ನೀವೇ ನೋಡ್ಕೊಳ್ಳಿ. ಓಕೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನೋಡಿ, GHI ಇಂಡೆಕ್ಸ್ ವೆರಿ ವೆರಿ ಇಂಪಾರ್ಟೆಂಟು, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಯಾಕಂದ್ರೆ ಬಹಳ ಸುದ್ದಿಲಿದೆ ಕೂಡ. ಇನ್ನು ಇದರಲ್ಲಿ ಕೆಲವೊಂದು ಆಯಾಮಗಳು ಅಂತ ಕೇಳ್ಬಿಡ್ಬೋದು. GHI ಇಂಡೆಕ್ಸ್ ಅಲ್ಲಿ ಎಷ್ಟು ಆಯಾಮಗಳಿದಾವೆ ಅಂತ ಕೇಳ್ಬೋದು. ಡೈಮೆನ್ಷನ್ಸ್ 3 ಇದಾವೆ. ಒಂದು, ಅಸಮರ್ಪಕ ಆಹಾರ ಪೂರೈಕೆ ಅಂದ್ರೆ ಇನ್ಅಡೆಕ್ವೇಟ್ ಫುಡ್ ಸಪ್ಲೈ, ನೋಡಿ 1, ಇದು ಮೊದಲನೇದಾಗುತ್ತೆ. ಇದು ಮೊದಲನೇ ಒಂದು ಆಯಾಮವಾಗುತ್ತೆ, ಮೊದಲನೇ ಡೈಮೆನ್ಷನ್. ಎರಡನೇದು ಮಕ್ಕಳ ಅಪೌಷ್ಟಿಕತೆ ಅಥವಾ ಚೈಲ್ಡ್ ಅಂಡರ್ ನ್ಯೂಟ್ರಿಷನ್. ನೋಡಿ, ಚೈಲ್ಡ್ ಅಂಡರ್ ನ್ಯೂಟ್ರಿಷನ್ ಇದು 2ನೇ ಆಯಾಮ ಅಥವಾ ಡೈಮೆನ್ಷನ್. ಸೊ ಅಂದ್ರೆ GHI ಕಾಂಪೋಸಿಷನ್ ಅಲ್ಲಿ 3 ಡೈಮೆನ್ಷನ್ಸ್ ಇದಾವೆ, 4 ಇಂಡಿಕೇಟರ್ಸ್ ಇದಾವೆ. ಆ 3ನೇ ಡೈಮೆನ್ಷನ್ ಶಿಶು ಮರಣ ಪ್ರಮಾಣ ಅಥವಾ ಚೈಲ್ಡ್ ಮಾರ್ಟಾಲಿಟಿ. ಸೊ ಇವು 3 ಆಯಾಮಗಳ ಅಥವಾ ಡೈಮೆನ್ಷನ್ಗಳು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಇದಾವೆ. ಇನ್ನು ಸೂಚಕಗಳು ಎಷ್ಟು ಅಂದ್ರೆ 4 ಇಂಡಿಕೇಟರ್ಸ್ ಇದಾವೆ. ಒಂದು, ಅಪೌಷ್ಟಿಕತೆ ಅಂಡರ್ ನೌರಿಶ್ಮೆಂಟ್, ನೋಡಿ ಇದು. ಎರಡನೇದು ತೀವ್ರ ಅಪೌಷ್ಟಿಕತೆ ಅಥವಾ ಚೈಲ್ಡ್ ವೇಸ್ಟಿಂಗ್ ಅಂತ ಕರಿತೀವಿ. 4ನೇದು ದೀರ್ಘಕಾಲದ ಅಪೌಷ್ಟಿಕತೆ ಅಥವಾ ಚೈಲ್ಡ್ ಸ್ಟಂಟಿಂಗ್ ಅಂತೀವಿ. 4ನೇದು ಶಿಶು ಮರಣ ಪ್ರಮಾಣ ಅಥವಾ ಅಂಡರ್ 5 ಮಾರ್ಟಾಲಿಟಿ ರೇಟ್. ಸೊ ಕೇಳ್ಬೋದು, GHI ಕಾಂಪೋಸಿಷನ್ ಅಲ್ಲಿ 3 ಡೈಮೆನ್ಷನ್ಸ್, 4 ಇಂಡಿಕೇಟರ್ಸ್ ನೆನ್ಪಿಡ್ಬೇಕು. ಓಕೆ. ಒಟ್ಟಾರೆಯಾಗಿ
ಜಾಗತಿಕ ಹಸಿವು ಸೂಚ್ಯಂಕ ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ಭಾರತವು 101ನೇ ಸ್ಥಾನದಲ್ಲಿದೆ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆಗಳು ಐರ್ಲೆಂಡ್ ಬೇಸ್ಡ್ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ಜರ್ಮನಿ ಬೇಸ್ಡ್ ವೆಲ್ಟ್ ಹಂಗರ್ ಇಲ್ಫೆ. ಓಕೆ, ಇನ್ನು 11ನೇ ಪ್ರಶ್ನೆ, ನದಿಗಳು ಸಮುದ್ರ ಸೇರುವ ಸ್ಥಳದಲ್ಲಿ ತಡೆಗೋಡೆ ನಿರ್ಮಿಸುವ ಕಾರ್ಲ್ಯಾಂಡ್ ಯೋಜನೆಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಯಾವ ಯೋಜನೆ ಅಂದರೆ ಕಾರ್ಲ್ಯಾಂಡ್ ಯೋಜನೆ ಆಗುತ್ತೆ. ಏನಿದು ಕಾರ್ಲ್ಯಾಂಡ್ ಯೋಜನೆ? ಈಗ ಸಪೋಸ್ ಏನಾಗುತ್ತೆ, ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡಾಗ ಕರ್ನಾಟಕದ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿದ್ದಾವೆ. ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಹೋಗಿ ಸೇರ್ತಕ್ಕಂಥ ಸಮುದ್ರ ಯಾವುದು ಅಂದರೆ ಅರಬ್ಬಿ ಸಮುದ್ರ. ಆದರೆ ಈ ನದಿಗಳು ಸೇರ್ತಕ್ಕಂಥ ಸ್ಥಳದಲ್ಲಿ ಸಮುದ್ರದ ನೀರು ಹಿಮ್ಮುಖವಾಗಿ ಹರಿದು ಈ ಭಾಗದಲ್ಲಿ ಅಂದರೆ ನದಿಗಳು ಸೇರುವ ಮುಂಚಿನ ಭಾಗದಲ್ಲಿ ಉಪ್ಪು ನೀರು ಆಗುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗಳಿಗಾಗ್ಬೋದು ಅಥವಾ ಮೀನು ಸಾಕಾಣಿಕೆಗಾಗಿರ್ಬೋದು ಅಥವಾ ಇನ್ನಿತರ ಕುಡಿಯುವ ನೀರಿಗೆ ಆಗಿರ್ಬೋದು ಅದು ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸಮುದ್ರದ ನೀರು ನದಿಗಳು ಸಮುದ್ರ ಸೇರ್ತಕ್ಕಂಥ ಸ್ಥಳದಲ್ಲಿ ಸಮುದ್ರದ ನೀರು ಹಿಮ್ಮುಖವಾಗಿ ಹರಿಯೋದನ್ನು ತಡೆಯೋದಕ್ಕೆ ತಡೆಗೋಡೆಗಳನ್ನು ನಿರ್ಮಿಸಬೇಕು. ಆ ಯೋಜನೆಯೇ ಕಾರ್ಲ್ಯಾಂಡ್ ಯೋಜನೆ ಆಗುತ್ತೆ. ಈಗ ಕರ್ನಾಟಕದ ಸರ್ಕಾರದ ಸಚಿವ ಸಂಪುಟವು ಈ ಕಾರ್ಲ್ಯಾಂಡ್ ಯೋಜನೆಗೆ 1500 ಕೋಟಿ ಯೋಜನೆಗೆ ಒಪ್ಪಿಗೆಯನ್ನು ನೀಡಿದೆ, ನದಿ ಸಮುದ್ರ ಸೇರುವ ಸ್ಥಳದಲ್ಲಿ ತಡೆಗೋಡೆಯನ್ನು ನಿರ್ಮಿಸಲು. ಓಕೆ, ಈ ಯೋಜನೆಯಡಿ ತಡೆಗೋಡೆ ನಿರ್ಮಿಸುವುದರಿಂದ ಸಮುದ್ರದ ನೀರು ನದಿಗೆ ನುಗ್ಗಿ ಉಪ್ಪಾಗುವುದನ್ನು ತಡೆಯಲಾಗುತ್ತದೆ. ಸಂಗ್ರಹವಾಗುವ ಸಿಹಿ ನೀರನ್ನು ಕೃಷಿ, ಸೀಗಡಿ ಸಾಕಾಣಿಕೆ, ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಸಲು ಈ ಒಂದು 1500 ಕೋಟಿ ಯೋಜನೆ ಆಗುತ್ತೆ. ಕಾರ್ಲ್ಯಾಂಡ್ ಯೋಜನೆ ಇದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಓಕೆ, ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಈಗ 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನದಿಗಳ ಪ್ರವಾಹ ಹಾಗೂ ಭಾರಿ ಅಲೆಗಳಿಂದಾಗಿ ಉಪ್ಪು ನೀರು ಹಿಮ್ಮುಖವಾಗಿ ನುಗ್ಗುವುದನ್ನು ತಡೆಯುವ ಯೋಜನೆಯೇ ಕಾರ್ಲ್ಯಾಂಡ್ ಯೋಜನೆ ಆಗುತ್ತೆ. ಯಾವ ಥರ ಅಂದರೆ, ಸೊ ಕಾಳಿ ನದಿ ಇಲ್ಲಿ ಬಂದು ಸೇರುತ್ತೆ ಅನಿಸುತ್ತೆ, ರೈಟ್? ಸೊ ಹೀಗೆ ಕಾಳಿ ನದಿ ಆಗಿರ್ಬೋದು ಅಥವಾ ನಮ್ಮ ನೇತ್ರಾವತಿ ನದಿ ಆಗಿರ್ಬೋದು ಅಥವಾ ಇನ್ನಿತರ ಹಲವಾರು ನಮ್ಮ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿದಾವಲ್ವ, ಆ ಎಲ್ಲ ನದಿಗಳ ಒಂದು ಸಮುದ್ರ ಸೇರ್ತಕ್ಕಂಥ ಸ್ಥಳದಲ್ಲಿ ಸಮುದ್ರದ ನೀರು ಹಿಮ್ಮುಖವಾಗಿ ಚಲನೆಯಾಗಿ ಅಲ್ಲಿ ಉಪ್ಪು ನೀರು ಸಂಗ್ರಹವಾಗುವುದನ್ನು ತಡೆಯುವ ಯೋಜನೆಯೇ ಕಾರ್ಲ್ಯಾಂಡ್ ಯೋಜನೆ ಆಗುತ್ತೆ. ಇನ್ನೊಂದು ಯೋಜನೆ ಇದೆ, ಕಿಂಡಿ ಅಣೆಕಟ್ಟು ಯೋಜನೆ. ಸೇಮ್ ಇವೇ ನದಿಗಳು ರಭಸವಾಗಿ ಹರಿದು ಸಮುದ್ರಕ್ಕೆ ನೀರು ಸೇರಿ ಪೋಲಾಗದನ್ನು ತಡೆಯಲು ಅಲ್ಲಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸ್ತಾರೆ. ಸೊ ನೀರನ್ನು ಅಡ್ಡಗಟ್ಟತಕ್ಕಂಥ ಯೋಜನೆ ಆಗುತ್ತೆ. ಇದ್ರ ಬಗ್ಗೆ ನಾವು ಬಹಳ ಮಾತಾಡಿದ್ದೀವಿ. ಆ ಯೋಜನೆಯನ್ನು ಪಶ್ಚಿಮ ವಾಹಿನಿ ಯೋಜನೆ ಅಂತ ಕೂಡ ಕರೀತಾರೆ. ಸುಮಾರು 1400 ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆ ಆಗುತ್ತೆ. ಓಕೆ, ನೆಕ್ಸ್ಟ್, ಏರ್ ಇಂಡಿಯಾ ಖರೀದಿಸಿದ ಟಾಟಾ ಗ್ರೂಪು. ಹಾಗಾದರೆ ಎಷ್ಟು ಅಮೌಂಟ್ಗೆ ಅಂದರೆ 18,000 ಕೋಟಿ ರೂಪಾಯಿಗಳ ಒಂದು ಮೊತ್ತದಲ್ಲಿ ಟಾಟಾ ಗ್ರೂಪು ಏರ್ ಇಂಡಿಯಾವನ್ನು ಪರ್ಚೇಸ್ ಮಾಡಿದೆ. ಮಹಾರಾಜ ರೀಕ್ಲೇಮ್ಸ್ ಥ್ರೋನ್ ಅಂತ. ಓಕೆ, ನೋಡೋಣ. ಟಾಟಾ ತೆಕ್ಕೆಗೆ ಮಹಾರಾಜ, ಹಳೆಯ ಮಾಲೀಕರ ಅಂಗಳದಲ್ಲಿ ಏರ್ ಇಂಡಿಯಾ ಲ್ಯಾಂಡಿಂಗ್. ಅಂದರೆ ಹಿಂದೆ ಈ ಏರ್ ಇಂಡಿಯಾ ಟಾಟಾ ಕಂಪ್ನಿದೇ ಆಗಿತ್ತು. ನಂತರ 68 ವರ್ಷಗಳ ಹಿಂದೆ ಅದನ್ನು ನ್ಯಾಷನಲೈಸ್ ಮಾಡಿದ್ರು. ಸೊ ಈಗ ಎಷ್ಟು ಕೋಟಿ ರೂಪಾಯಿಗೆ ಏರ್ ಇಂಡಿಯಾವನ್ನು ಟಾಟಾ ಖರೀದಿಸಿದೆ ಅಂದರೆ 18,000 ಕೋಟಿ ರೂಪಾಯಿಗಳಿಗೆ. ಓಕೆ, ಟಾಟಾ ಸಮೂಹ ಸಾರ್ವಜನಿಕ ವಲಯದ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಯನ್ನು ಖರೀದಿಸಿದೆ. ಇದರೊಂದಿಗೆ ಏರ್ ಇಂಡಿಯಾವನ್ನು ಮಾರಾಟ ಮಾಡಲು ಸರ್ಕಾರ ಕಳೆದ 3 ವರ್ಷಗಳಿಂದ ನಡೆಸುತ್ತಿದ್ದ ಕಸರತ್ತು ಅಂತ್ಯಗೊಂಡಿದೆ. ಅಲ್ಲದೆ ಮಹಾರಾಜ ಎಂದೇ ಗುರುತಿಸಿಕೊಂಡಿರುವ ಏರ್ ಇಂಡಿಯಾ ರಾಷ್ಟ್ರೀಕರಣವಾದ 68 ವರ್ಷಗಳ ನಂತರ ಮರಳಿ ಹಳೆಯ ಮಾಲೀಕರ ಮತ್ತು ಸಂಸ್ಥಾಪಕರ ಸಾಮ್ರಾಜ್ಯಕ್ಕೆ ಸೇರಿದಂತಾಗಿದೆ. ಅಂದರೆ 68 ವರ್ಷಗಳ ಹಿಂದೆ ಇದು ನ್ಯಾಷನಲೈಸ್ ಆಗಿತ್ತು. ಅವಾಗ ಏರ್ ಇಂಡಿಯಾದ ಓನರ್ ಯಾರಿದ್ರು ಅಂದರೆ ಟಾಟಾ ಗ್ರೂಪೇ ಇತ್ತು. ಇದನ್ನು JRD ಟಾಟಾರವರು ಈ ಒಂದು ಏರ್ಲೈನನ್ನು ಸ್ಥಾಪನೆ ಮಾಡಿದ್ರು. ಈಗ ಟಾಟಾದವರು ಈಗ ಆಲ್ರೆಡಿ ವಿಸ್ತಾರ ಮತ್ತು ಏರ್ ಏಷ್ಯಾ ಇಂಡಿಯಾ ಎಂಬ 2 ವಿಮಾನಯಾನ ಸಂಸ್ಥೆಗಳನ್ನು ನಡೆಸ್ತಾ ಇದೆ. ಈಗ 3ನೇದು ಏರ್ ಇಂಡಿಯಾ ಆಗುತ್ತೆ. ಓಕೆ, ಇನ್ನು ಟಾಟಾ ಸಮೂಹದ ಟಾಲಾಸ್ ಪ್ರೈವೇಟ್ ಲಿಮಿಟೆಡ್ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇಷ್ಟು ತಿಳ್ಕೋಬೇಕು. ಇನ್ನು ನೌಕರರ ಕಥೆ ಏನಂತ ಕೇಳಿದರೆ, ಏರ್ ಇಂಡಿಯಾದ ಎಲ್ಲ ಉದ್ಯೋಗಿಗಳನ್ನು 1 ವರ್ಷ ಉಳಿಸಿಕೊಳ್ಬೇಕು, 2ನೇ ವರ್ಷದಿಂದ VRS ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು 13ನೇ ಪ್ರಶ್ನೆ, 2021ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಲ್ಲಿ 4ನೇ ಬಾರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅಥವಾ CSK ಗೆದ್ದಿದೆ. 4th ಟೈಮ್ 2021ರ IPL ಟೂರ್ನಮೆಂಟ್. ಓಕೆ, CSK ವಿಜಯದಶಮಿ KKR ವಿರುದ್ಧ ಗೆದ್ದಿದ್ದಾರೆ. 4ನೇ IPL ಟ್ರೋಫಿ ಗೆದ್ದ ಚೆನ್ನೈ. ಯಾವಾಗ ಗೆದ್ದಿದ್ರು? 2010ರಲ್ಲಿ, 2011, 2018, 2021 ಹೀಗೆ 4 ಬಾರಿ ಗೆದ್ದಂಗಾಯ್ತು. 5 ಬಾರಿ
MI ಇದೆ, MI ಮುಂಬೈ ಇಂಡಿಯನ್ಸ್ 5 ಬಾರಿ ಗೆದ್ದಿದೆ, ನೆನ್ಪಿಡಬೇಕು. ಇನ್ನು ಈ ವರ್ಷದ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿ ಆರೆಂಜ್ ಕ್ಯಾಪನ್ನು ಯಾರು ಪಡೆದಿದ್ದಾರೆ ಅಂದರೆ ಋತುರಾಜ್ ಗಾಯಕ್ವಾಡ್ CSKದವರು. ಓಕೆ, ಇನ್ನು ಅತಿ ಹೆಚ್ಚು ವಿಕೆಟ್ ತೆಗೆದಿರ್ತಕ್ಕಂಥವ್ರಿಗೆ ಪರ್ಪಲ್ ಕ್ಯಾಪ್ ಕೊಡ್ತಾರೆ ಹರ್ಷಲ್ ಪಟೇಲು RCB ಅವರು. ಓಕೆ, ಇನ್ನು ಅತಿ ಹೆಚ್ಚು ರನ್ ಅಂದರೆ ಋತುರಾಜ್ ಗಾಯಕ್ವಾಡ್ 635, ಅದಕ್ಕೋಸ್ಕರ ಆರೆಂಜ್ ಕ್ಯಾಪು. ನೆಕ್ಸ್ಟು ಗರಿಷ್ಠ ವಿಕೆಟು ಹರ್ಷಲ್ ಪಟೇಲು RCB ಅವರು 32 ವಿಕೆಟ್ ಪಡೆದಿದ್ದಾರೆ, ಸೊ ಅದಕ್ಕೋಸ್ಕರ ಪರ್ಪಲ್ ಕ್ಯಾಪು. ಇನ್ನು 30 ಸಿಕ್ಸರ್ ಬಾರಿಸಿದ್ದಾರೆ KL ರಾಹುಲ್ ಅವರು, ಅತಿ ಹೆಚ್ಚು ಸಿಕ್ಸರು. ಅತಿ ಹೆಚ್ಚು ಬೌಂಡ್ರಿ ಋತುರಾಜ್ ಗಾಯಕ್ವಾಡ್ ಅಗೇನ್ CSKದವರು 64 ಬೌಂಡ್ರೀಸು. ಸೊ ಇನ್ನು ಬೇರೆ ಬೇರೆ ದಾಖಲೆಗಳಿದ್ದಾವೆ. ಅರ್ಧ ಶತಕಗಳು ಅತಿ ಹೆಚ್ಚು ಅಂದರೆ 6 ಯಾರು ಡೂಪ್ಲೆಸಿ. ಇನ್ನು 16 ಬಾಲ್ಗಳಲ್ಲಿ ಅರ್ಧ ಶತಕವನ್ನು 50 ರನ್ಸ್ ಹೊಡೆದಿದ್ದಾರೆ ಇಶಾನ್ ಕಿಶನ್. ಇನ್ನು 51 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಪಡಿಕ್ಕಲ್ಲು, ದೇವದತ್ ಪಡಿಕ್ಕಲ್ RCB. ಇವೆಲ್ಲ ಗೊತ್ತಿರುತ್ತೆ, ಸೊ ಇವೆಲ್ಲ ಕೇಳಲ್ಲ. ಜಾಸ್ತಿ ಏನಂದರೆ ಋತುರಾಜ್ ಗಾಯಕ್ವಾಡು ಆರೆಂಜ್ ಕ್ಯಾಪು, ಪರ್ಪಲ್ ಕ್ಯಾಪು ಹರ್ಷಲ್ ಪಟೇಲ್ ತಿಳ್ಕೊಬೇಕು. ಓಕೆ, ಇನ್ನು ಅತಿ ಹೆಚ್ಚು IPL ಟ್ರೋಫಿಗಳನ್ನು ಮುಂಬೈ ಇಂಡಿಯನ್ಸ್ 5 ಬಾರಿ, ಚೆನ್ನೈ ಸೂಪರ್ ಕಿಂಗ್ಸ್ 4 ಬಾರಿ, ಕೋಲ್ಕತ್ತಾ ನೈಟ್ ರೈಡರ್ಸ್ 2 ಬಾರಿ. ಚಾಂಪಿಯನ್ ತಂಡ CSKಗೆ 20 ಕೋಟಿ ರೂಪಾಯಿ, ರನ್ನರ್ ಅಪ್ KKRಗೆ 12.5 ಕೋಟಿ ರೂಪಾಯಿ ಸಿಗುತ್ತೆ. ಓಕೆ, ಇನ್ನು 14ನೇ ಪ್ರಶ್ನೆ, 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಘೋಷಿಸಿದ್ದ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ 2021ಕ್ಕೆ ಪ್ರಧಾನಿಗಳಿಂದ ಚಾಲನೆ. ನೋಡಿ, PMGSY ಅಂತ ಕರಿತೀವಿ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯನ್ನ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಮೂಲಭೂತ ಸೌಕರ್ಯಕ್ಕೆ ಅತಿ ದೊಡ್ಡ ಒಂದು ಯೋಜನೆಯನ್ನ ಪ್ರಧಾನಮಂತ್ರಿಗಳು 75ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಘೋಷಣೆಯನ್ನು ಮಾಡಿದ್ರು, ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ಸಂದರ್ಭದಲ್ಲಿ. ಓಕೆ, ನೋಡಿ, ಮೂಲ ಸೌಕರ್ಯ ಗತಿ ಬದಲಿಸುವ ಯೋಜನೆ PM ಗತಿಶಕ್ತಿ ಯೋಜನೆಗೆ ಪ್ರಧಾನಿ ಚಾಲನೆ. ಮುಂದಿನ 25 ವರ್ಷಗಳಲ್ಲಿ 100 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಗುರಿಯನ್ನು ಹೊಂದಿದೆ. ಈ ಒಂದು PM ಗತಿಶಕ್ತಿ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಪ್ರಗತಿ ಮೈದಾನದಲ್ಲಿ ಬುಧವಾರ ಚಾಲನೆಯನ್ನ ನೀಡಿದ್ದಾರೆ. ಎಷ್ಟು ಲಕ್ಷ ಕೋಟಿ ರೂಪಾಯಿಗಳು? 100 ಲಕ್ಷ ಕೋಟಿ ರೂಪಾಯಿಗಳ ಒಂದು ಯೋಜನೆ, ಮೂಲಭೂತ ಸೌಕರ್ಯಗಳಿಗೆ ನೀಡ್ತಕ್ಕಂಥ ಯೋಜನೆ ಆಗುತ್ತೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಥವಾ PMGSY. ಸೊ ಇದರಿಂದಾಗಿ ರಸ್ತೆ, ರೈಲ್ವೆ, ವಿಮಾನಯಾನ, ಕೃಷಿ ಹೀಗೆ ಸರ್ಕಾರದ ವಿವಿಧ ಕ್ಷೇತ್ರಗಳ ಯೋಜನೆಗಳನ್ನು ಸಂಘಟಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ಯೂಸ್ ಆಗುತ್ತೆ. ಹಲವು ಇಲಾಖೆಗಳ ನಡುವೆ ಒಂದು ಸಮನ್ವಯವನ್ನು ಸಾಧಿಸಬೇಕಾಗುತ್ತೆ. ಓಕೆ, ನೋಡಿ, 100 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆಯನ್ನು ಪ್ರಕಟ ಮಾಡಿದ್ರು 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಆಗುತ್ತೆ. ಇದ್ರ ಬಗ್ಗೆ ನಾವು ಹಿಂದೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಇನ್ನು 15ನೇ ಪ್ರಶ್ನೆ, ICC ಪುರುಷರ T20 ವಿಶ್ವಕಪ್ ಈಗ UAE ಮತ್ತು ಓಮನ್ ನಲ್ಲಿ ಆರಂಭವಾಗಿದೆ. ಸೊ ಹಾಗಾದ್ರೆ IPL ಮುಗಿತು, ಈಗ T20 ವರ್ಲ್ಡ್ ಕಪ್ ಬಂತು. ವಿರಾಟ್ ಕೊಹ್ಲಿ ಅವರು ಭಾರತದ ಒಂದು ಟೀಮ್ನ ನೇತೃತ್ವವನ್ನು ವಹಿಸಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ನಮ್ಮ ಇಂಡಿಯಾ ಸೋತಿತ್ತು, ನೆನ್ಪಿಡ್ಬೇಕು. ಸೊ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಇದು ನೋಡಿ, ತಾಣ ಅಂತ ಕೇಳಿದರೆ ಓಮನ್ ಮತ್ತು UAE. ಎಲ್ಲಿ ನಡೀತಾ ಇದೆ ಅಂದರೆ ಓಮನ್ ಮತ್ತು UAE ಇಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ಭಾರತದಲ್ಲಿ ನಡೀಬೇಕಾಗಿತ್ತು, ಆದರೆ COVID-19 ಪ್ಯಾಂಡಮಿಕ್ ಇಂದಾಗಿ UAE ಮತ್ತು ಓಮನ್ಗೆ ಸ್ಥಳಾಂತರ ಮಾಡಿದ್ದಾರೆ. ಅಕ್ಟೋಬರ್ 17ರಿಂದ ನವೆಂಬರ್ 14ವರೆಗೂ ನಡೆಯುತ್ತೆ. ಓಕೆ, ಇಲ್ಲಿ ಎಷ್ಟು ಟೀಮ್ಸ್ ಭಾಗವಹಿಸ್ತಾ ಇದ್ದಾವೆ ಅಂದರೆ 16 ಟೀಮ್ಗಳು ಭಾಗವಹಿಸ್ತಾ ಇವೆ. ಓಕೆ, ಇನ್ನು ಸೊ ಇದೆಲ್ಲ ಕಪ್ ಬಗ್ಗೆ ಇದೆ, ಅದೆಲ್ಲ ಬೇಕಾಗಿಲ್ಲ ಡೀಟೇಲ್ಸ್ ನಮಗೆ. ಒಟ್ಟಿನಲ್ಲಿ ICC ಪುರುಷರ T20 ವಿಶ್ವಕಪ್ ಎಲ್ಲಿ ನಡೀತಾ ಇದೆ ಅಂದರೆ ಓಮನ್ ಅಥವಾ UAE 2 ದೇಶಗಳಲ್ಲಿ ನಡೀತಾ ಇದೆ T20 ವರ್ಲ್ಡ್ ಕಪ್. ಓಕೆ, ಈ ಒಂದು ವರ್ಲ್ಡ್ ಕಪ್ ಬಳಿಕ ಕೊಹ್ಲಿ ಅವರವರು ನಮ್ಮ ಭಾರತ ತಂಡದ T20 ವಿಶ್ವಕಪ್ ತಂಡದಿಂದ ನಾಯಕ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ, ಅದು ಕೂಡ ನೆನ್ಪಿಡ್ಬೇಕು. ಓಕೆ, ಸೊ ಹೀಗೆ ಅಕ್ಟೋಬರ್ 2021 ಪಾರ್ಟ್ 4 ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಡಿಯೋ ಆಗಿತ್ತು. ಜಾಗತಿಕ ಹಸಿವು ಸೂಚ್ಯಂಕ ವೆರಿ ಇಂಪಾರ್ಟೆಂಟು, ಜಾಗತಿಕ ಕನಿಷ್ಠ ತೆರಿಗೆ ಕೂಡ ವೆರಿ ಇಂಪಾರ್ಟೆಂಟು, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ, IPL, ಸೊ ಇವೆಲ್ಲವನ್ನ ನೋಡಿದ್ವಿ. ಓಕೆ, ಹೀಗೆ 2021 ಅಕ್ಟೋಬರ್ ತಿಂಗಳ 4ನೇ ಭಾಗದ ಒಂದು ಪ್ರಮುಖ ಪ್ರಚಲಿತ ಘಟನೆಗಳ ಕ್ಲಾಸ್ ನಂಬರ್ 62 ಆಗಿತ್ತು. ನಿಮಗೆಲ್ಲ ಬಹಳ ಯೂಸ್ಫುಲ್ ಆಗಿತ್ತು. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.